पदये नमः। शुक्लाम्बरधरं विष्णुं शशिवर्णं चतुर्भुजं प्रसन्नवदं ध्यायेत् सर्वविघ्नोपशान्तये। ॐ घं गणपतये नमः। ॐ आरोग्यं प्रददातु नो दिनकरः चन्द्रो यशो निर्मलं भूतिं भूमिस्तुतः सुधांशतनयो प्रज्ञां गुरुर्गौरवं काव्यकोमलवाग्विलासमतुलं मन्दोमुदं सर्वदा राहुर्बाहुबलं करोतु विरोधशमनं केतुः कुलोत्य उन्नतिं कुरुः नित्यं प्रीतिकरा भवन्तु भवता सर्वे अनुकूलग्रहाः। ओम नमो सूर्यपितामहो व्यासवसिष्ठः अत्रिपराशरा कश्यपो नारदो गद्यः मरिचेर्मनुरङ्गिरः लोमशः पौलशश्चैव चवनो यवनो भृगुः शौनक अष्टादशैवेति ज्योतिषशास्त्रप्रवर्तकाः। ओम ಶಾಂತಿ ಶಾಂತಿ ಶಾಂತಿ. ವಿಶ್ವಜ್ಯೋತಿಷನೇಶ್ವರ ಜ್ಯೋತಿಷ್ಯಾಲಯದಲ್ಲಿ ಕಲಿತಾ ಇರುವಂತ ಎಲ್ಲಾ ವಿದ್ಯಾರ್ಥಿ ಹೃದಯ ಬಂಧುಗಳಿಗೆ ನಮಸ್ಕಾರ. ನಿನ್ನೆವರೆಗೂ ನಾವೇನು ಪಾಠ ಮಾಡಿದ್ದೀವಿ, ಜ್ಯೋತಿಷ್ಯ ಅಂದ್ರೆ ಏನು, ಜ್ಯೋತಿಷ್ಯದ ಮೂಲ ಹೇಗೆ ಬಂತು, ವೇದದ ಜ್ಯೋತಿಷ್ಯ ಹೇಗಿತ್ತು, ವಿಜ್ಞಾನದ ಜ್ಯೋತಿಷ್ಯ ಹೇಗೆ ಉತ್ಪತ್ತಿಯಾಯಿತು, ಖಗೋಳ ಶಾಸ್ತ್ರ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ಅಂದ್ರೆ ಸಂಪೂರ್ಣವಾಗಿ ನಾವು ಇಲ್ಲಿ ಪಾಠವನ್ನ ಮಾಡುವಾಗ ಇನ್ಫಾರ್ಮೇಶನ್ ಮಾತ್ರ ಸಿಗತ್ತೆ. ಒಂದೊಂದು ಸಬ್ಜೆಕ್ಟ್ ಅನ್ನು ನಾವು ಎನ್ಲಾರ್ಜ್ ಮಾಡ್ತಾ ಹೋದ್ರೆ ಸುಮಾರು 6 ತಿಂಗಳು 1 ವರ್ಷ ಪಾಠ ಮಾಡೋಂಥದ್ದೇವಲ್ಲ. ಖಗೋಳ ಶಾಸ್ತ್ರ ಅಂದ್ರೆ ಅದೇನು ಸಣ್ಣ ವಿಷಯ ಅಲ್ಲ ಅದು. ಓಕೆ, ನಾವೇನ್ ಮಾಡಿದೀವಿ, ನಮ್ಮ ಜ್ಯೋತಿಷ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಅಲ್ಲಿಗೆ ಹೋಗಿ ಆ ಖಗೋಳ ಶಾಸ್ತ್ರವನ್ನ ಮುಟ್ಟಿ ಹೊರಗಡೆ ಬಂದಿದ್ದೀವಿ. ಯಾಕಂದ್ರೆ ದಿಸ್ ಇಸ್ ದ ಸೈನ್ಸ್ ಅಂತ ಹೇಳಬೇಕಾದ್ರೆ ನಮಗೆ ಒಂದು ಆಧಾರ ಬೇಕು. ಇದು ಯಾವ ಆಧಾರದ ಮೇಲೆ ನಿಂತಿದೆ ಅಂತ ಹೇಳಿದಾಗ ನಮಗೆ ವೇದದ ಮುಖಾಂತರವಾಗಿ ನೋಡಬೇಕು. ವೇದದಲ್ಲಿರೋದನ್ನ ನಾವು ತಗೊಂಡಿದ್ದೀವಿ, ಜ್ಯೋತಿಷ ಶಾಸ್ತ್ರ ಅಂತಕ್ಕಂಥದ್ದು. ಆ ಶಾಸ್ತ್ರದಲ್ಲಿ ಒಳಗಡೆ ಏನಪ್ಪಾ ಇದೆ ಅಂದ್ರೆ ಖಗೋಳ ಶಾಸ್ತ್ರ ಇದೆ, ಅಂದ್ರೆ ಅಸ್ಟ್ರಾನಮಿ ಇದೆ, ಅಸ್ಟ್ರಾಲಜಿ ಇದೆ. ಅಸ್ಟ್ರಾನಮಿ ಅಂತಕ್ಕಂಥದ್ದು ಹೇಗ್ ಬಂತು ಅಂತ ನಿನ್ನೆ ನಾವು ಒಂದು ಸಣ್ಣದಾಗಿ ಚಿತ್ರವನ್ನ ನೋಡಿದ್ವಿ. ನಾರಾಯಣ ಬ್ರಹ್ಮಣನ ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮನಿಗೆ ಆಜ್ಞೆ ಮಾಡಿದ ಸೃಷ್ಟಿಯನ್ನ ಮಾಡು ಅಂತೇಳಿ ಬ್ರಹ್ಮ 100 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ ಮೇಲೆ ಅವನಿಗೆ ಜ್ಞಾನೋದಯವಾಯಿತು. ಜ್ಞಾನೋದಯವಾದ ಮೇಲೆ ಅವನು ಒಂದು ತನ್ನ ಮನಸ್ಸಿನಿಂದ ಒಂದು ಸೃಷ್ಟಿಯನ್ನ ಮಾಡಿದ. ಭೌತಿಕ ಮತ್ತು ಅಭೌತಿಕ ಅಂತಕ್ಕಂಥ 2 ವಸ್ತುಗಳನ್ನ ಸೃಷ್ಟಿಯನ್ನ ಮಾಡಿದ. ಅಭೌತಿಕ ವಸ್ತುಗಳು ಯಾವ್ದಪ್ಪ ಅಂದ್ರೆ ಮೊದಲು ಆಕಾಶವನ್ನ ಸೃಷ್ಟಿ ಮಾಡಿದ. ಆಕಾಶ ತುಂಬಾ ದೊಡ್ಡದಾಗಿ ಹೋಗ್ಬಿಡ್ತು. ಆಕಾಶ ಎಷ್ಟು ದೊಡ್ಡದಿದೆ ಅಂತ ಅವನಿಗೆ ಅರ್ಥವಾಗ್ಲಿಲ್ಲ. ಅದನ್ನ ನೋಡೋಣ ಅಂತ ಅವನು ಪ್ರಯತ್ನವನ್ನ ಮಾಡ್ತಾನೆ ಅನ್ನೋ ಒಂದು ಕಾಲ್ಪನಿಕವಾದಂತ ಹೆಸರು ಹೇಳಿದಾಗ ನೋಡೋಣ ಮಾಡೋಣ ಅಂತ ಶುರು ಮಾಡಬೇಕಂದ್ರೆ ಎನರ್ಜಿ ಬೇಕು. ಎನರ್ಜಿ ಅಂದ್ರೆ ಏನಪ್ಪಾ ಅಂದ್ರೆ ಬೆಂಕಿ ಅಲ್ಲ, ವಾಯು. ಸೊ ಅದಕ್ಕೆ ನಾವು ಇವತ್ತು ಉಸಿರಾಡ್ತಾ ಇರೋದು. ನಾವು ಉಸಿರಾಡಿದ್ರೆ ಮಾತ್ರನೇ ಜೀವನ, ಜೀವಂತ, ಜೀವಿ ಅಂತ ಕರೆಯೋದು, ಇಲ್ಲಾಂದ್ರೆ ಬೇರೆ ಹೆಸರು ಕರಿತೀವಿ. ಹಾಗಾಗಿ ಮೊದಲು ವಾಯು ತತ್ವ ಉಟ್ಕೊಳ್ತು. ಅದಾದ ಮೇಲೆ ಹೋಗ್ತಾ ಹೋಗ್ತಾ ಏನಾಯ್ತು, ಆ ರಭಸಕ್ಕೆ, ತಿಕ್ಕಾಟಕ್ಕೆ, ಗಾಳಿಗೆ ಏನಾಯ್ತು, ಒತ್ತಡಕ್ಕೆ ಅಗ್ನಿ ಉತ್ಪತ್ತಿ ಆಯಿತು. ಅಗ್ನಿ ತಗತಗತಗ ಅಂತ ಉರಿಯಕ್ಕೆ ಶುರುವಾಯಿತು. ಅದಕ್ಕೆ ನಮ್ಮ ದೇಹದಲ್ಲಿ ಏನಿದೆ, ಹೀಟ್ ಫಾರ್ಮೇಶನ್ ಇದೆ, ಜಠರಾಗ್ನಿ ಇದೆ, ಜ್ಞಾನಾಗ್ನಿ ಇದೆ ಅಂತೇಳಿ ಒಂದು 8-10 ವಿಧವಾದಂಥ ಅಗ್ನಿಗಳಿದೆ ಅಂತ ಹೇಳ್ತೀವಿ. ಅದಾದ್ಮೇಲೆ ಏನ್ ಹೇಳಿದ್ವಿ, ಅಗ್ನಿ ಹೋಗ್ತಾ ಹೋಗ್ತಾ ಮುಂದ್ಗಡೆ ಹೋಗ್ತೋ, ಎಲ್ಲಿ ಪ್ರಾರಂಭವಾಯ್ತು ಅಲ್ಲಿ ತಣ್ಣಗಾಗ್ತಾ ಬಂತು. ತಣ್ಣಗಾಗಿದ್ದನ್ನ ನಾವು ಜಲತತ್ವ ಶುರುವಾಯಿತು. ಜಲತತ್ವ ತಣ್ಣಗಿದೆ. ನಮ್ಮ ದೇಹದಲ್ಲಿ ಏನಿದೆ, ರಕ್ತದ ಚಲನೆ, ದಟ್ ಈಸ್ ಕಾಲ್ಡ್ ವಾಟರ್. ಜಲತತ್ವ ಹರಿತಾ ಇದೆ. ಜಲತತ್ವ ಶುರುವಾಯಿತು. ಜಲತತ್ವ ಏನಾಯ್ತದೋ, ಜಲತತ್ವ ಮತ್ತೆ ಅಗ್ನಿತತ್ವ ಮತ್ತೆ ವಾಯುತತ್ವ ಮತ್ತೆ ಆಕಾಶ ತತ್ವದಲ್ಲಿರ್ತಕ್ಕಂಥ ಕಣಗಳು ಸುತ್ತುತ್ತಾ ಏನಾಯ್ತು, ಒಂದಕ್ಕೊಂದು ಸೇರಿ ಅದು ಜಲ ಹರಿತು ಹೋದ ಮೇಲೆ ಅದು ಪೇಸ್ಟ್ ಆಯ್ತು. ಆ ಪೇಸ್ಟ್ ಆಗಿದ್ದೆ ಗಟ್ಟಿ ಆಯ್ತು. ಆಸ್ಟ್ರೈಡ್ ಅಂತೆಲ್ಲ ಕರೀತಾರೆ. ಅದಕ್ಕೆ ಬೇರೆ ಬೇರೆ ಏನೇನೋ ವೈಜ್ಞಾನಿಕವಾದ ಹೆಸರುಗಳನ್ನೆಲ್ಲ ಕೊಡ್ತಾರೆ. ಓಕೆ, ನಮಗೆ ಬೇಕಾಗಿರೋದು ಅದರ ಒಂದು ಟಚಪ್ ಹೇಗಿತ್ತು ಅಂತ ನಮ್ಮ ವೇದದ ಮುಖಾಂತರವಾಗಿ, ಶಾಸ್ತ್ರದ ಮುಖಾಂತರವಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅವಾಗೇನಾಯ್ತು, ಅದು ಗಣವಸ್ತು ಆಯಿತು ಅಂತ ಅದು ಒಂದು ನಿಲ್ಲಿಸಿದ್ವಿ. ಆ ಗಣವಸ್ತು ಅಂತಕ್ಕಂಥದ್ದು ಎಲ್ಲಿಗೆ ಬಂತು ನಿಲ್ತೋ, ಎಲ್ಲಿ ಸೈನ್ಸ್ ಪ್ರಾರಂಭವಾಯಿತೋ ಅಲ್ಲಿಗೆ ಬಂದು ನಿಲ್ಸಿದ್ವಿ. ಗಣವಸ್ತು ಅಂತಕ್ಕಂಥದ್ದನ್ನ ಮೇಲ್ಗಡೆ ಬ್ರಹ್ಮಾಂಡದಿಂದ ತಗೊಂಬಂದು, ನಾರಾಯಣನಿಂದ ಬ್ರಹ್ಮನಿಂದ ತಗೊಂಬಂದು ನಾವೇನ್ ಮಾಡಿದ್ವಿ, ಒಂದು ಸೈನ್ಸ್ ಹತ್ರ ನಿಲ್ಸಿದ್ವಿ. ಸೈನ್ಸ್ ಹೇಳುತ್ತೆ ಇವಾಗ. ಅದಕ್ಕೆ ಮುಂಚೆ ಸೈನ್ಸ್ ಅನ್ನ ಕೇಳಿದ್ರೆ
ಹಿಂದೆ ಏನಿತ್ತು ನಮಗೆ ಗೊತ್ತಿಲ್ಲ. ಸುಮಾರು ಒಂದು 5,000 ವರ್ಷಗಳ ಹಿಂದೆ, 5,000 ಕೋಟಿ ವರ್ಷಗಳ ಹಿಂದೆ, 500 ಕೋಟಿ ವರ್ಷಗಳ ಹಿಂದೆ ಅಂತೇಳಿ ಒಂದು ಅಂದಾಜನ್ನ ಹೇಳಿ ಏನ್ ಮಾಡ್ತಾರೆ, ಯಾವುದೋ ಒಂದು ಗಣವತ್ತು ಬೆಂಕಿಯ ತುಂಡಿತ್ತು, ಅದು ಛಿದ್ರವಾಯಿತು ಅಂತ ಹೇಳ್ತಾರೆ. ಸೇಮ್ ಅದನ್ನೇ ನಾವೇನ್ ಹೇಳಿದ್ವಿ, ನಿಮಗೆ ಆ ಗಣವತ್ತು ಎಲ್ಲಿಂದ ಬಂತು ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದೀವಿ. ಅದನ್ನೇ ನಾವೇನ್ ಹೇಳ್ತೀವಿ ಹೇಳುವಾಗ, ಯಥಾ ಪಿಂಡೆ ತಥಾ ಬ್ರಹ್ಮಾಂಡೆ, ಬ್ರಹ್ಮಾಂಡದಲ್ಲಿ ಏನೇನಿದೆ ಅದೆಲ್ಲ ಪಿಂಡಾಂಡದಲ್ಲಿದೆ ಅಂತ ನಾವು ಹೇಗೆ ಹೇಳ್ತೀವಿ. ಇವಾಗ ನಾನೇನ್ ಹೇಳಿದೆ, ಆಕಾಶ ತತ್ವ ಶುರುವಾಯಿತು, ಆಕಾಶ ತತ್ವ ಶುರುವಾದ ಮೇಲೆ ವಾಯು ತತ್ವ ಶುರುವಾಯಿತು, ವಾಯು ತತ್ವ ಶುರುವಾದ ಮೇಲೆ ಇದೆಲ್ಲ ಶುರುವಾಯಿತು ಅಂತ ಹೇಳಿದ್ನಲ್ಲ, ಆ ಶುರುವಾಗಿದ್ದು ನಮ್ಮ ದೇಹದಲ್ಲಿ ಹಂಗೆ ಅಡಕವಾಗಿದೆ. ಹೇಳಿ, ಅಡಕವಾಗಿದೆ ಇದೆಯೋ ಇಲ್ವಾ ಚೆಕ್ ಮಾಡ್ಕೊಳ್ಬಹುದು. ಇವಾಗ ನಾವು ಹೇಳಿದ್ದು ಫಸ್ಟ್ ನಾನು ಏನ್ ಹೇಳಿದ್ದೆ ನಿಮಗೆ, ಜ್ಯೋತಿಷ್ಯ ಶುರು ಮಾಡುವಾಗ ಹೇಳಿದ್ದನ್ನೆಲ್ಲ ಕೇಳ್ಕೊಳ್ಳೋದಲ್ಲ, ಅದನ್ನ ನೀವು ರಿಸರ್ಚ್ ಓರಿಯೆಂಟೆಡ್ ಅಲ್ಲಿ ನೋಡಬೇಕು. ಇವಾಗ ಆಕಾಶ ಇದೆಯಾ, ಆಕಾಶ ಅಂತಕ್ಕಂಥದ್ದು ಏನು, ಗ್ಯಾಪ್, ಸ್ಪೇಸ್. ಸ್ಪೇಸ್ ಇದ್ರೆ ತಾನೇ ನಮ್ಮ ಇಲ್ಲಿಂದ ಇಲ್ಲಿವರೆಗೆ, ಈ ಗಂಟ್ಲಿಂದ ಈ ಲಂಗ್ಸ್ ವರೆಗೆ ಮತ್ತೆ ಇದ್ರೊಳಗಡೆ ಸ್ಪೇಸ್ ಇದ್ದಾಗ ಮಾತ್ರನೇ ನಾವು ಆಹಾರ ತಿನ್ನೋಕ್ಕಾಗೋದು, ಮಾತಾಡಕ್ಕಾಗೋದು, ಉಸಿರಾಡಕ್ಕಾಗೋದು. ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ಫುಲ್ ಗ್ಯಾಪ್ ಇಲ್ಲ, ಸ್ಪೇಸ್ ಇಲ್ಲ ಅಂತ ಹೇಳಿದ್ರೆ ಉಸಿರಿಲ್ಲ ಆಡೋದು, ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಸೊ ಅದ ಆಕಾಶ ತತ್ವ ನಮ್ಮಲ್ಲಿದೆ. ಅದು ವಾಯು ತತ್ವ ಎಲ್ಲಿದೆ, ಉಸಿರಾಟ ಆಡ್ತಿದೀವಿ, ಚೆನ್ನಾಗಿ ಗೊತ್ತಾಗ್ತಿದೆ ನಮಗೆ ಉಸಿರು ತತ್ವ ಇದೆ. ಇನ್ನ ಅಗ್ನಿ ತತ್ವ ಎಲ್ಲಿದೆ, ಕಣ್ಣನ್ನ ಮುಟ್ ನೋಡಿ, ಮೂಗನ್ನ ಮುಟ್ ನೋಡಿ, ಹೊಟ್ಟೆಯನ್ನ ಮುಟ್ ನೋಡಿ, ಬೆನ್ನನ್ನ ಮುಟ್ ನೋಡಿ, ಹೀಟ್ ಫಾರ್ಮೇಶನ್ ಇರುತ್ತೆ, ಅಗ್ನಿ ತತ್ವ ಬಂತು. ಜಲತತ್ವ ಎಲ್ಲಿದೆ, ರಕ್ತ ಲಿಕ್ವಿಡ್ ಫಾರ್ಮೇಶನ್, ರಕ್ತ ಓಡ್ತಾ ಇರುತ್ತೆ. ಇನ್ನೇನು ಗಣವತ್ತು, ಪೃಥ್ವಿ ತತ್ವ, ಮೈ ದೇಹದಲ್ಲಿರ್ತಕ್ಕಂಥ ಈ ಮಾಂಸ ಚರ್ಮಗಳೆಲ್ಲ ಗಣವತ್ತುಗಳೇ. ಇದಕ್ಕೆ ಇನ್ನೊಂದು ಅರ್ಥ ಏನ್ ಕೊಡ್ತೀವಿ ಇವಾಗ, ಈಗ ಒಳಗಡೆ ಬರ್ತಾ ಇದೀವಿ, ಆ ಗಣವತ್ತು ಎಲ್ಲಿ ಹೋಯ್ತು, ಏನಾಯ್ತು ಅಂತ. ಆ ಒತ್ತಡಕೆಯಲ್ಲಿ ಏನಾಯ್ತು, ಪರಮಾತ್ಮ ಸೃಷ್ಟಿ ಮಾಡುವಾಗ ಏನಾಯ್ತು, ಸೃಷ್ಟಿ ಆದಂತ ಸಮಯದಲ್ಲಿ ಯಾವಾಗ ಅವನು ಸುತ್ತೋದಕ್ಕೆ ಪ್ರಾರಂಭ ಮಾಡಿದನೋ, ಸುತ್ತೊತ್ತೊಡುವಿಕೆ, ಆ ಸುತ್ತುತ್ತಾ ಏನಾಯ್ತು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಫಾರ್ಮೇಶನ್ ಆಯ್ತು. ಅದನ್ನೇ ನಾವು ಅಟ್ರಾಕ್ಷನ್, ರಿಪಲ್ಸನ್, ಕಂಪ್ರೆಸ್ ಅಂತ ಹೇಳೋದು. ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯಾವಾಗ ಫಾರ್ಮ್ ಆಯ್ತು, ನಾರ್ತ್ ಪೋಲ್ ಸೌತ್ ಪೋಲ್ ಅಂತ ಹೇಳಿ ತೀರ್ಮಾನವಾಯ್ತು, ಒಂದಕ್ಕೊಂದು ಅಟ್ರಾಕ್ಷನ್ ಅನ್ನ ಮಾಡ್ತಾ ಬರುತ್ತೆ. ಇನ್ನೊಂದು ಏನು ಗುಣ ಏನಾಗುತ್ತೆ, ಅದನ್ನ ಕಂಪ್ರೆಸ್ ಮಾಡಿ ಸುತ್ತಾ ಬರುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ ಇವಾಗ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ಒಂದು ಅಟ್ರಾಕ್ಷನ್ನು, ಒಂದು ರಿಪಲ್ಸು, ಇನ್ನೊಂದು ಕಂಪ್ರೆಸ್ಸು. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೇಳಿದೀವಿ. ಅದನ್ನೇ ನಾವು ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಹೇಗೆ ಉತ್ಪತ್ತಿ ಆಯ್ತು, ಅದು ಎಲ್ಲಿಂದ ಉತ್ಪತ್ತಿ ಆಯ್ತು, ಆದಿ ಕಾಲದಲ್ಲಿ ಸೃಷ್ಟಿಯನ್ನ ಮಾಡುವಂತ ಸಮಯದಲ್ಲೇ ಈ ಗುಣಗಳು ಉತ್ಪತ್ತಿಯಾಗಿದೆ. ಇವತ್ತಿಗೂ ಮನುಷ್ಯನಲ್ಲಿರ್ತಕ್ಕಂಥ ಇದು ಮೂರೇ ಗುಣಗಳು. ನೋಡೋದಕ್ಕೆ ವ್ಯತ್ಯಾಸವಾಗಿ ಕಾಣಬಹುದು, ವ್ಯತ್ಯಾಸವಾಗಿ ಕಾಣಬಹುದು. ಫಾರ್ ಎಕ್ಸಾಂಪಲ್ ಗೋಲ್ಡ್ ಅನ್ನ ತಗೊಳ್ಳಿ, ಗೋಲ್ಡ್ ಅಂತಕ್ಕಂಥದ್ದು ಒಂದೇ, ಅದನ್ನ ನಾವು ಕರಗಿಸಿ ಬೇರೆ ಬೇರೆ ಫಾರ್ಮೇಶನ್ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತೀವಿ ಹೊರತು ಮೂಲ ಯಾವುದು, ಗೋಲ್ಡು. ಸ್ವೀಟ್ ತಿಂತೀವಿ, ವಿಧವಾದಂತ ಹೆಸರುಗಳನ್ನ ಹೇಳ್ಕೊಂಡು ಸ್ವೀಟ್ ತಿಂತೀವಿ. ಸಿಹಿ ಅಂತಕ್ಕಂಥದ್ದು ಬೆಲ್ಲ, ಶುಗರು. ಸೊ ಅದು ಮೂಲ, ಸಿಹಿ ಅನ್ನೋದು ಮೂಲ. ಆ ಸಿಹಿಯನ್ನ ನಾವು ಬದಲಾವಣೆ ಮಾಡಿ ಹೆಸರು ಕೊಡ್ತಾ ಹೋಗ್ತೀವಿ. ಹಾಗೆ ಈ ಅಟ್ರಾಕ್ಷನ್, ರಿಪಲ್ಸ್, ಕಂಪ್ರೆಸ್ ಅಂತ ಹೇಳಿದ್ರೆ ಒಗ್ಗೂಡಿಸುವಿಕೆ. ಅದನ್ನೇ ನಾವು ಏನು ತಿಳಿದು ಸಾತ್ವಿಕ ಗುಣ, ಎಲ್ಲರನ್ನ ಸೇರಿಸ್ಕೊಂಡು ಹೋಗ್ತಕ್ಕಂಥದ್ದು ಸಾತ್ವಿಕ ಗುಣ. ರಿಪಲ್ಸ್, ರಜೋಗುಣ, ನೀನ್ ಸಪ್ರೇಟು ಅವನ್ ಸಪ್ರೇಟು ಅಂತಕ್ಕಂಥದ್ದು ಸಾತ್ವಿಕ ಗುಣ, ಇದು ರಜೋಗುಣ. ತಾಮಸ ಗುಣ, ಅಟ್ರಾಕ್ಷನ್, ತಾಮಸಿಕ ಗುಣ. ಸೊ ಅದನ್ನೇ ನಾವು ರಜೋಗುಣ ಇದು ಮಾಡ್ಬೇಕಾದ್ರೆ ಏನು, ರಾಶಿಯ ಕಾರಕತ್ವಗಳು, ಗ್ರಹ ಕಾರಕತ್ವಗಳು ಅಂತ ಬಂದಾಗ ಮತ್ತೆ ಇದೇ ಪದ ಬರುತ್ತೆ. ಯಾಕೆ ಈಗಲೇ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ರೆ, ತಲೆಯಲ್ಲಿ ನೀವು ಹಾಕೊಳ್ಬೇಕು. ಏನೋ ಒಂದು ವಿಷಯ ಹೇಳಿದ್ರು, ರಜೋಗುಣ ಅಂದ್ರು, ತಮೋಗುಣ ಅಂದ್ರು, ಸಾತ್ವಿಕ ಗುಣ ಅಂದ್ರು, ಅಟ್ರಾಕ್ಷನ್ ಅಂದ್ರು, ರಿಪಲ್ಸ್ ಅಂದ್ರು, ಕಂಪ್ರೆಸ್ ಅಂದ್ರು, ಏನದಲ್ಲ ಅಂತ. ಎಲ್ಲಾ ಪದಗಳನ್ನು ನಾವು ಬಳಸೋದು ಜ್ಯೋತಿಷ್ಯದ ಕಾರಕತ್ವಗಳ ಅಡಿಯಲ್ಲಿ, ಜ್ಯೋತಿಷ್ಯದ ವಿಷಯದಲ್ಲೇ ಮಾತಾಡೋದು. ಜ್ಯೋತಿಷ್ಯ ಅನ್ನೋದು ನೀವು ಅಂದ್ಕೊಂಡಿರೋ ರೀತಿ ಬೇರೆ ಬಂದ ತಕ್ಷಣನೇ 12 ರಾಶಿಗಳು, 27 ನಕ್ಷತ್ರಗಳು, 108 ಪಾದಗಳು ಮಾತ್ರ ಅಲ್ಲ. ಅದು ಅದು ರೆಡಿ ಆಗಬೇಕಾದ್ರೆ, ಅದ್ರೊಳಗಡೆ ನಾವು ಹೋಗಬೇಕಾದ್ರೆ ಇದನ್ನೆಲ್ಲ ನಾವು ನೋಡ್ಕೊಂಡು ಹೋಗಿ ಅಲ್ಲಿ ನಿಂತ್ಕೊಳ್ಬೇಕು. ಅರ್ಥವಾಯ್ತಾ?
ಬಯಾಲಜಿ ಒಳಗಡೆ ನಿನಗೆ ಚಾಕು ಕೊಟ್ಬಿಟ್ಟು ಆಪರೇಷನ್ ಮಾಡು ಅಂತ ಹೇಳೋದು ಕೊಟ್ಬಿಡ್ತಾರಾ? ಇಲ್ಲ, ಫಸ್ಟ್ ಪಾಠ ಮಾಡ್ತಾರೆ. ಆಪರೇಷನ್ ಅಂದ್ರೆ ಏನು, ಅದೇನಿರುತ್ತೆ, ಏನೇನಿರುತ್ತೆ ಅಂತ ಹೇಳಿ ಆಮೇಲೆ ಪ್ರಾಕ್ಟಿಕಲ್ ಆಗಿ ಹೋಗೋದು ಅಲ್ವಾ? ಸೊ ನಮಗೆ ಆಸೆ ಇರ್ಬೋದು, ಆತರ ಇರ್ಬೋದು, ಒಂದೇ ದಿವಸ ಕಲ್ತು ಬಿಡ್ಬೋದು ಅಂತ. ಹಾಗಲ್ಲ, ಕಲಿಯೋದಕ್ಕೆ ಆಗಲ್ಲ. ಕಲಿಬೇಕಂದ್ರೆ ಅದಕ್ಕಂತ ಒಂದು ರೀತಿ ನೀತಿಗಳಿರಬೇಕು. ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಬಂದಾಗ ಭಗವಂತ ನಮ್ಮನ್ನ ಕಾಪಾಡ್ತಾನೆ. ಅದಕ್ಕೆ ಅದನ್ನ ಜ್ಯೋತಿಷ್ಯ ಶಾಸ್ತ್ರ ಅಂತ ಕರೆದಿರೋದು. ಓಕೆ, ಸೊ ಅಟ್ರಾಕ್ಷನ್, ರಿಪಲ್ಸ್, ಕಂಪ್ರೆಸ್ ಇದೆ ಅಂತ ಹೇಳಿದೆ. ಏನಾಯ್ತು ಅವಾಗ? ಗಣವತ್ತು ಫಾರ್ಮೇಶನ್ ಆದ್ಮೇಲೆ ಆ ಒತ್ತಡ ಈ ಕಡೆ ಎಳೆಯೋದು, ಈ ಕಡೆ ತಳ್ಳೋದ್ರಿಂದ ಏನಾಯ್ತು, ಆ ಬಾಲ್ ಏನಾಯ್ತು, ಸುತ್ತೋದಿಕ್ಕೆ ಶುರುವಾಯ್ತು. ಸುತ್ತುತ್ತಾ ಏನಾಗತ್ತೆ, ಅದು ಒಂದು ಕಾಲ ಸಮಯದಲ್ಲಿ ಆ ಒತ್ತಡವನ್ನ ತಡೆಯೋದಿಕ್ಕೆ ಆಗದೆ ಅದು ಸ್ಫೋಟಗೊಳ್ಳುತ್ತೆ. ಸ್ಫೋಟವಾಯಿತು ಅಂತ ನಿನ್ನೆ ಹೇಳಿದ್ವಿ ನಾವು. ಏನಾಗತ್ತೆ ಅಂತ ಹೇಳಿದ್ವಿ? ಸ್ಫೋಟಗೊಳ್ಳುತ್ತದೆ ಅಂತ ಹೇಳಿದ್ವಿ. ಆ ಸ್ಫೋಟಗೊಳ್ಳದ ಚಿತ್ರಣವನ್ನ ನಾವೇನ್ ಮಾಡಿದ್ವಿ, ಇಲ್ಲಿ ತೋರಿಸಿದ್ವಿ ನೋಡಿ. ಇದು ಸ್ಫೋಟವಾಗಿದೆ. ಕಾಣ್ತಾ ಇದೆಯಾ ಎಲ್ಲರಿಗೂ ಚಿತ್ರ? ನೋಡಿ, ಈ ತರ ಅದೇನಾಯ್ತು, ಆ ಒಂದು ಸೃಷ್ಟಿಯ ಆದಿ ಕಾಲದಲ್ಲಿ ಗಣವಸ್ತುಗಳೇನಾಯ್ತು, ಸ್ಫೋಟವಾದಾಗ ಈ ತರ ಛಿದ್ರವಾಯಿತು ಅಂತ. ಛಿದ್ರವಾಯಿತು ಅಂತ ಹೇಳೋದು ಸುಲಭ, ಆದರೆ ಛಿದ್ರವಾಗಿದ್ದು ಏನಾಯ್ತು ಅಂತ, ಆ ಛಿದ್ರವಾಗಿದ್ದು ಏನಾಯ್ತು, ಕಂಪ್ಲೀಟ್ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಳ್ತು, ಆಕಾಶ ತತ್ವಗಳನ್ನೆಲ್ಲ ವ್ಯಾಪಿಸಿಕೊಳ್ತು. ಈ ಆಕಾಶ ತತ್ವಕ್ಕೆ ಏನಪ್ಪ ಒಂದು ವಿಶೇಷ ಗುಣ ಇದೆ ಅಂತ ಹೇಳಿದ್ರೆ, ನೀನು 1 ಇಂಚು ಬೆಳೆದರೆ ಅದು 10 ಇಂಚು ಬೆಳೆಯುತ್ತೆ, ನೀನು 10 ಅಡಿ ಬೆಳೆದರೆ ಅದು 100 ಅಡಿ ಬೆಳೆಯುತ್ತೆ, ನೀನು 1 ಕಿಲೋಮೀಟರ್ ಬೆಳೆದ್ರೆ ಅದು 100 ಕಿಲೋಮೀಟರ್ ಬೆಳೆಯುತ್ತೆ. ಹೀಗೆ ಆಕಾಶ ತತ್ವದ ಒಂದು ವೈಶಿಷ್ಟ್ಯತೆ. ಈ ಬ್ರಹ್ಮಾಂಡದಲ್ಲಿ ಯಾವಾಗ ಗಣವತ್ತು ಸ್ಫೋಟವಾಯಿತೋ, ಹೊರಗಡೆ ಬರ್ತಾ 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 ಆಕಾಶ ಇನ್ನು ಬೆಳೀತಾ ಹೋಯ್ತು. ನೀನ್ ಎಷ್ಟನ ತುಂಬ್ಕೋ, ಏನನ ತುಂಬ್ಕೋ, ನಾನು ಮಾಯಾ ಪ್ರಪಂಚ, ನಿನ್ನ ಸ್ಕೆಚ್ ಮಾಡಕ್ಕಾಗಲ್ಲ ನನ್ನ ಹತ್ರ, ಅದು ಬೆಳೀತಾ ಬಂತು. ಈ ಯಾವಾಗ ವಸ್ತುಗಳು ಹೊರಗಡೆ ಬಂತು, ಈ ಆಟಮ್ಸ್ ಅಂತ ಕರಿತೀವಲ್ವಾ, ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತಕ್ಕಂಥದ್ದು, ಅದ್ರಲ್ಲಿ ಏನ್ ಹೇಳ್ತಾರೆ, ಅದನ್ನ ನೀನು ಎಷ್ಟು ದೊಡ್ಡ ವಸ್ತು ತಗೊಂಡ್ರು ಸರಿ, ಅದನ್ನ ಎಷ್ಟೇ ಮೈಕ್ರೋ 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 ನೀನು ಚಿದ್ದಿ ಮಾಡಿದ್ರು ಸರಿ, ಆ ಒಂದು ಮೈಕ್ರೋ ಮಿಲ್ಲಿ ಪಾಯಿಂಟ್ ಅಲ್ಲೂ ಸಹ ಆ 3 ಗುಣಗಳು ಅಡಕವಾಗಿರುತ್ತದೆ. ಸೇಮ್ ಏಸ್ ನಮ್ಮ ಮನುಷ್ಯನಲ್ಲಿ ನೀನು ಯಾರೇ ಆಗಿದ್ರು ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಹೇಗೆ ಅಡಕವಾಗಿದೆ ಅಂತ ಹೇಳ್ತೀವೋ, ಹಾಗೇನೆ ಆಟಮ್ ಅಲ್ಲೂ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ಅಂತೇಳಿ 3 ಗುಣಗಳು ಇರುತ್ತೆ. ಅದೇ ರೀತಿ ಇಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮನ ಸೃಷ್ಟಿಯಲ್ಲಿ ಸೃಷ್ಟಿ ಆಗಿರ್ತಕ್ಕಂಥ ಆ ಗಣವಸ್ತುವಿನಲ್ಲೂ ಈ 3 ಗುಣಗಳಿದ್ದರಿಂದ ಆ ಸಣ್ಣ ಸಣ್ಣ ತುಣುಕುಗಳು ಸಹ ಏನು ಆ ಸ್ಪ್ರೆಡ್ ಆಗಿ ಬಂತು, ಆ ಸಣ್ಣ ಸಣ್ಣ ತುಣುಕುಗಳು ಅಂತ ನಾವ್ ಹೇಳ್ತಿದೀವಿ. ಸಣ್ಣ ತುಣುಕುಗಳಂದ್ರೆ ಎಷ್ಟಿರ್ಬೋದು ಅಂತ ಊಹೆ ಮಾಡಿದ್ರೆ ಅದನ್ನ ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟಷ್ಟು ದೊಡ್ಡ ವಸ್ತುಗಳದು. ಸಣ್ಣ ವಸ್ತು ಅಂತ ನಾವು ಆ ಬ್ರಹ್ಮಾಂಡಕ್ಕೆ ಹೇಳ್ತಿರೋದು, ನಮಗಲ್ಲ. ಬ್ರಹ್ಮಾಂಡಕ್ಕೆ ಅದು ಸಣ್ಣ ವಸ್ತು. ಸಣ್ಣ ವಸ್ತು ಅಂದ್ರೆ ಎಷ್ಟು? ಸೂರ್ಯನೇ ಸಣ್ಣ ವಸ್ತಲ್ಲಿ, ಸೂರ್ಯ ಸಾಸಿವೆ ಕಾಳು. ಸೂರ್ಯನೇ 15,000 ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಂತೀವಿ, ಅವನ ವ್ಯಾಪ್ತಿ ಅಷ್ಟು ದೊಡ್ಡದಂತೀವಿ. ಅವನೇ ಅಲ್ಲಿ ಸಾಸಿವೆ ಕಾಳು, ಅವನೇ ಅಲ್ಲಿ ಲೆಕ್ಕಕ್ಕಿಲ್ಲ. ಅಲ್ಲಿ ಸೂರ್ಯ ಅನ್ನೋದಲ್ಲಿ ಯಾವುದೇ ವಿಧವಾದಂತ ಲೆಕ್ಕ ಇಲ್ಲ. ಅಂತ ತುಣುಕುಗಳು, ದೊಡ್ಡ ದೊಡ್ಡ ತುಣುಕುಗಳದು. ಆ ತುಣುಕುಗಳೇನಾಯ್ತು, ಸುತ್ತುತ್ತಾ ಮತ್ತೆ ಅದೇನಾಯ್ತು, ಅದು ರಿಯಾಕ್ಷನ್ ಆಗ್ತಾ ಬಂತು, ಕೆಲವು ಸ್ಫೋಟಗೊಳ್ತಾ ಬಂತು. ಆ ತುಣುಕುಗಳು ಸಹ ಸ್ಫೋಟಗೊಳ್ತಾ ಬರುತ್ತೆ. ಆ ಸ್ಫೋಟಗೊಂಡಂತ ತುಣುಕುಗಳೇನಾಯ್ತು, ಆ ಸುತ್ತೊತ್ತಡಬೇಕಿಯ ಒಂದು ಸುತ್ತುವಾಗ ಕೆಲವು ಹೋಗಿ ಒಂದೊಂದು ಸೇರ್ಕೊಳ್ತಾ ಬಂತು. ತನ್ನದೇ ಆದಂತಹ ಹೋಲಿಕೆ, ತನ್ನದೇ ಆದಂತಹ ಸ್ನೇಹ. ಈಗ ನಾವೇನ್ ಮಾಡ್ತೀವಿ, ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ ಅಂದ್ರೆ ನಾವೆಲ್ಲರ ಜೊತೆ ಸೇರ್ಕೊಳ್ತೀವ? ಒಂದು ಏರಿಯಾದಲ್ಲಿ 10,000 ಜನ ಇದ್ದಾರೆ ಎಲ್ಲರ ಜೊತೆ ಸೇರ್ಕೊಳ್ತೀವ? ಒಂದು ಮನೆಯಲ್ಲಿ 20 ಜನ ಇದ್ರೆ 20 ಜನ ಸೇರ್ಕೊಳ್ತೀವ? ಇಲ್ಲ. ನನಗೆ ಸರಿ ಹೊಂದುವಂತಹ, ನನ್ನ ಮೈಂಡ್ಗೆ, ನನ್ನ ಬಾಡಿಗೆ, ನನಗೆ ಸೆಟ್ ಆಗುವಂತವ್ರ ಜೊತೆ ನಾವು ಸೇರ್ಕೊಳ್ತೀವಲ್ವಾ? ಸೇಮ್ ವೇ ಅಲ್ಲೂ ಸಹ ಆಕಾಶದಲ್ಲೂ ಅದೇ ನಡೆಯಿತು. ಆ ಸುತ್ತಿ ಏನಾಯ್ತು, ಒಂದೊಂದೇ ಸೇರ್ಕೊಳ್ತಾ ಅದೊಂದು ಆಕಾರವನ್ನ ತಾಳ್ತಾ ಬಂತು, ಡಿಫ್ರೆಂಟ್ ಶೇಪ್ ಅಲ್ಲಿ. ಇವಾಗ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ,
ನಿಮಗೆಲ್ಲ ಒಂದು ಪೇಪರ್ಗಳನ್ನ ಕಟ್ ಮಾಡಿ ಒಂದು ಬಾಟ್ಲಲ್ಲಿ ಹಾಕೊಳ್ಳಿ. ಒಂದು ಬಾಟ್ಲಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಹಿಂಗೆ ಸುತ್ತುತ್ತಾ ಇದ್ರೆ ಏನಾಗತ್ತೆ ಅಂದ್ರೆ ಬೇರೆ ಬೇರೆ ದುಂಡುಗೆ ಗುಂಡಿಗೆ ಸ್ಪೈರ್ ಆಗಿ ಫಾರ್ಮೇಶನ್ ಆಗ್ಬಿಡುತ್ತೆ. ನಾವು 100 ಹಾಕಿದ್ರೆ ಅದೊಂದು 25 ಫಾರ್ಮೇಶನ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ ಆ ಸುತ್ತೊತ್ತಡುವಿಕೆಯಲ್ಲಿ ಅದಕ್ಕೆ ಸೇರುವಂತ ಇದು ಮ್ಯಾಗ್ನೆಟಿಕ್ ಪವರು ಏನೋ ಒಂದು ಅಟ್ರಾಕ್ಷನ್ ಆಗಿ ಸೇರ್ಕೊಳ್ತಾ ಬೇರೆ ಬೇರೆ ರೂಪವನ್ನ ತಾಳ್ತಾ ಬಂತು ಬ್ರಹ್ಮಾಂಡದಲ್ಲಿ. ಸೊ ಆ ತಾಳಿದಂತ ಬ್ರಹ್ಮಾಂಡವನ್ನ ಏನ್ ಹೇಳ್ತಾರಪ್ಪ ಅಂತಂದ್ರೆ ಗ್ಯಾಲಕ್ಸಿ ಅಂತ ಕರೀತಾರೆ. ಯಾವುದು ಸಿಡಿದಂತಹ ಆ ಗಣವತ್ತು ಸಿಡಿದಂತ ವಸ್ತು ಸುತ್ತೊತ್ತಡುವಿಕೆಯಿಂದ ಸೇರ್ಕೊಳ್ಳುತ್ತಾ ಒಂದು ಫಾರ್ಮೇಶನ್ ಅನ್ನ ಮಾಡ್ಕೊಳ್ತು. ಅದರಷ್ಟಕ್ಕದೇ ಅಲ್ಲಿ ಏನೇನು ಫಾರ್ಮೇಶನ್ ಆಯ್ತು ಅಂದ್ರೆ ಬ್ಲಾಕ್ ಹೋಲ್, ಆಮೇಲೆ ಗ್ಯಾಲಕ್ಸಿ, ನಕ್ಷತ್ರಗಳೆಲ್ಲ ಒಂದು ಗುಂಪಾಗಿ ಅದೊಂದು ಫಾರ್ಮೇಶನ್ ಆಗಿ ಗ್ಯಾಲಕ್ಸಿ ಆಯ್ತು. ಆ ಗ್ಯಾಲಕ್ಸಿಗಳೆಲ್ಲ ಬೇರೆ ಬೇರೆ ಗುಂಪಾಗ್ತಾ ಬಂತು. ನಿನ್ನೆ ಏನಾಯ್ತು, ಆ ಸುತ್ತೊತ್ತಡುವಿಕೆನಲ್ಲಿ ಸೆಂಟ್ರಲ್ಲಿ ಒಂದು ಬ್ಲಾಕ್ ಹೋಲ್ ಫಾರ್ಮೇಶನ್ ಆಗೋಗ್ಬಿಡ್ತು. ಅವಾಗ ಆಕಾಶದಲ್ಲಿ ಅಂದ್ರೆ ಆಕಾಶ ಅಲ್ಲ, ಬ್ರಹ್ಮಾಂಡದಲ್ಲಿ ನಿಮಗೆ ಏನೇನಪ್ಪ ಇದೆ ಅಂತ ಹೇಳಿದ್ರೆ ಕೋಟ್ಯಾನುಕೋಟಿ ಗ್ಯಾಲಕ್ಸಿಗಳು. ಆ ಗ್ಯಾಲಕ್ಸಿಗಳೇನು ಎಲ್ಲ ನಕ್ಷತ್ರದ ಪುಂಜಗಳು, ಎಲ್ಲ ಗಣವಸ್ತುಗಳಿಂದ ಬಂದಂತ ಶೈನಿಂಗ್ ಪಾರ್ಟ್ಸ್ಗಳು ಏನಾಯ್ತು ಅದನ್ನ ನಕ್ಷತ್ರ ಅಂತ ಕರಿತೀವಿ. ಆ ಶೈನಿಂಗ್ ಪಾರ್ಟ್ಸ್ಗಳೆಲ್ಲ ಸೇರ್ಕೊಂಡು ಅನೇಕ ವಿಧವಾದಂತ ಗ್ಯಾಲಕ್ಸಿಗಳಾಯ್ತು. ಸುಮಾರು ಲೆಕ್ಕ ಹಾಕಕ್ಕಾಗಲ್ವಂತೆ. ಪರಿಗಣ್ಣಿನಲ್ಲಿ ನೋಡಿದಾಗ ನಿಮಗೆ ಒಂದು 50 ಗ್ಯಾಲಕ್ಸಿ ಕಾಣುತ್ತಂತೆ. ಒಂದು 100 ಇಂಚ್ ಸೆಂಟಿಮೀಟರ್ ಇರ್ತಕ್ಕಂಥ ಸ್ಕೋಪ್ ಅಲ್ಲಿ ನೋಡಿದಾಗ 2000 3000 ಗ್ಯಾಲಕ್ಸಿಗಳು ಕಾಣ್ತಾವೆ. ಅವಾಗ ಎಷ್ಟು ದೊಡ್ಡದಿರಬೇಕು ಅದು. ನಾವ್ ಅನ್ಕೊಂಡಿದೀವಿ ನಾನೇ ಮಹಾನ್ ಅಂತೇಳಿ. ಇವಾಗ ನಾವು ಅವ್ರ ಜೊತೆ ಕಂಪೇರ್ ಮಾಡಿದಾಗ ನಾವು ಯಾವ ಮೂಲೆಯಲ್ಲಿ ಇರ್ತೀವಿ ಅಂತ ಗೊತ್ತಾಗತ್ತ ನಮಗೆ. ಆ ಮನುಷ್ಯ ಅದನ್ನ ತಿಳ್ಕೊಳ್ಬೇಕು. ನಿನ್ನೆ ನಾನು ಒಂದು ಪಾಠ ಹೇಳುವಾಗ ಹೇಳಿದೆ, ಜ್ಯೋತಿಷಿ ಆದವನು ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡತಕ್ಕಂಥವನು ಬ್ರಹ್ಮಾಂಡದ ಬಗ್ಗೆ ತಿಳ್ಕೊಳ್ಳೇಬೇಕು. ನಿಜವಾದ ಯೋಗ ಪಾಠ ಮಾಡೋರು, ಧ್ಯಾನದ ಪಾಠ ಮಾಡೋರು ಮೊದಲು ಬ್ರಹ್ಮಾಂಡವನ್ನ ಹೇಳಿನೇ ಮಾಡಬೇಕು, ಧ್ಯಾನ ಶುರು ಮಾಡ್ಬೇಕು. ಸುಮ್ಮನೆ ಓದ್ವಿ, ಕಾಸು ತಗೊಂಡ್ವಿ, ಹೋಟ್ಲಲ್ಲಿ ವೈಟ್ ಬಟ್ಟೆ ಹಾಕೊಂಡು ಕೂತ್ಕೊಂಡ್ವಿ, ಧ್ಯಾನ ಮಾಡೋದು ಏನ್ ಮಾಡೋದು? ಧ್ಯಾನ ಅಂದ್ರೆ ಏನು ಅಲ್ವಾ? ಫಸ್ಟ್ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ನಾನ್ ಯಾರು ಅಂತ ಮೊನ್ನೆ ಒಂದು ಹೇಳಿದೆ. ಬ್ರಹ್ಮ ಏನ್ ಕೇಳ್ದ ಮೊದಲು? ನಾನ್ ಯಾರು ಅಂತ ಬ್ರಹ್ಮನಿಂದನೇ ಶುರುವಾಗಿದ್ದು. ಬ್ರಹ್ಮನಿಗೆ ಅರ್ಥವಾಗಿಲ್ಲ. ಬ್ರಹ್ಮ ಸೃಷ್ಟಿ ಮಾಡ್ತಿದ್ದಾನೆ, ಬ್ರಹ್ಮನಿಗೆ ಅರ್ಥವಾಗಿಲ್ಲ ನಾನ್ ಯಾರು ಅಂತ. ಇನ್ನು ಅವನ ಸೃಷ್ಟಿಯಲ್ಲಿ ಬಂದಿರ್ತಕ್ಕಂಥವ್ರು ನಾವು, ನಮಗೆಲ್ಲ ಅರ್ಥವಾಗ್ಬೇಕು ಅಲ್ವಾ? ಸೊ ಅವಾಗೇನಾಯ್ತು, ಒಂದು ಫಾರ್ಮೇಶನ್ ಆಗ್ತಾ ಇತ್ತು. ಯಾವುದು ಶೈನಿಂಗ್ ಪಾರ್ಟಿಕಲ್ ಅಂತ ಕರಿತೀವಿ, ಅದನ್ನ ನಕ್ಷತ್ರ ಅಂತ ಹೆಸರು ಕರಿತೀವಿ. ಅದು ಎಲ್ಲ ಒಂದು ಗುಂಪಾಗಿ ಗ್ಯಾಲಕ್ಸಿಗಳಾಯಿತು. ಕೋಟ್ಯಾನುಕೋಟಿ ಗ್ಯಾಲಕ್ಸಿಗಳು. ಅದರಲ್ಲಿ ಒಂದೊಂದಕ್ಕೆ ಒಂದೊಂದು ಹೆಸರುಗಳು ಬೇಕಾದಷ್ಟು ನೀವು ಯೂಟ್ಯೂಬ್ ಅಲ್ಲಿ ಹೊಡೆದ್ರೆ 100 ಗ್ಯಾಲಕ್ಸಿಗಳು ಕಾಣುತ್ತೆ. ಅದು ಬಣ್ಣವಾಗಿ ಕಾಣುತ್ತೆ. ಏನು ಬಣ್ಣಗಳು ಕಾಣುತ್ತೆ ಅದು ಅಂತ ಹೇಳಿದ್ರೆ, ಇವತ್ತೇನು ನಮ್ಮ ಏಷ್ಯನ್ ಪೇಂಟ್ಸು, ನ್ಯೂರಲಕ್ ಪೇಂಟ್ಸ್ಗಳೆಲ್ಲ ಏನ್ ತೋರಿಸ್ತಾ ಇದ್ದಾರೆ ಬಣ್ಣಗಳು, ಆ ಬಣ್ಣಗಳ ಮುಂದೆ ಇದು ಯಾವುದೂ ಇಲ್ಲ. ಹಾಗಾದ್ರೆ ಬಣ್ಣಗಳ ಫಾರ್ಮೇಶನ್ ಆಯ್ತು. ಕಿರಣಗಳ ಸಮ್ಮಿಲನ. ಈ ಕಿರಣಗಳು ಆ ಕಿರಣಗಳು ಬೇರೆ ಬೇರೆ ಕಿರಣಗಳು ಸುತ್ತುವಾಗ ಒಂದು ಕಿರಣದ ಜೊತೆ ಇನ್ನೊಂದು ಕಿರಣ ಪಾಸ್ ಆಗುವಾಗ, ಲೈಟ್ ಎನರ್ಜಿ ಪಾಸ್ ಆಗುವಾಗ ಅದೇನಾಯ್ತು, ಫಾರ್ಮೇಶನ್ ಆಯ್ತು. ಸೊ ಅದನ್ನೆಲ್ಲ ಹೆಂಗ್ ನೋಡಕ್ಕಾಗತ್ತೆ, ಹೆಂಗ್ ಅಳಿಯಕ್ಕಾಗತ್ತೆ, ಯಾವ ತರ ಅಳಿತಾರೆ ಅಂತ ಹೇಳಿದ್ರೆ ಅದನ್ನ ನಾವು ಕಿಲೋಮೀಟರ್ ಗಟ್ಟಲೆ ಅಳಿತಾರ. ಯಾವ ತರ ಅಳಿತಾರೆ ಅದನ್ನ? ಲೈಟ್ ಎನರ್ಜಿ, ಲೈಟ್ ಫಾರ್ಮೇಶನ್ ಅಲ್ಲಿ ಕರೆಯೋದು ಅದನ್ನ. ಈ ಸೌರಮಂಡಲದ ಡಿಸ್ಟೆನ್ಸು, ನಮ್ಮ ಭೂಮಿಯಿಂದ ಸೂರ್ಯ ಎಷ್ಟು ದೂರ ಇದ್ದಾನೆ ಅಂತ ಹೇಳೋದು ಬಂದು ಲೈಟ್ ನಲ್ಲಿ ನಾವು ತುಲನೆ ಮಾಡಿ ಹೇಳೋದು. ಯಾಕಂದ್ರೆ ಒಂದೊಂದಕ್ಕೆ ಒಂದೊಂದು ಸ್ಪೀಡ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಶಬ್ದ ತರಂಗಗಳು ಅಂತ ಹೇಳ್ತೀವಿ. ಶಬ್ದ ತರಂಗಗಳು, ನನ್ನ ಶಬ್ದ ತರಂಗಗಳು ಎಷ್ಟು ದೂರ ಕೇಳಬಹುದು? ಒಂದು 10 ಮೀಟ್ರು, 2 ಮೀಟ್ರು, 3 ಮೀಟ್ರು. ಆಮೇಲೆ ಕೇಳಿಸಲ್ಲ. ಮಾಡಿ ಮೇಲೆ 3ನೇ ಮಾಡಿ ಮೇಲೆ ಒಬ್ರು ನಿಂತ್ಕೊಂಡಿದ್ದಾರೆ, ನಾನು ಕೆಳಗಡೆ ನಿಂತ್ಕೊಂಡಿದ್ದೀನಿ, ನಾನು ಮಾತಾಡೋದ್ರಲ್ಲಿ ಕೇಳಿಸುತ್ತಾ? ಕೇಳಿಸಲ್ಲ. ಯಾಕೆ? ಶಬ್ದದ ತರಂಗಗಳ ಕೆಪಾಸಿಟಿ, ಅದಕ್ಕಿರೋ ಸ್ಪೀಡ್ ಎಷ್ಟು? ಒಂದು 3 ಅಡಿನೋ ಇಲ್ಲ 30 ಅಡಿನೋ 33 ಅಡಿನೋ 45 ಅಕ್ಷಣೆ.
ಅದ್ರ ಮೇಲೆ ಹೋಗುವಂತ ಶಬ್ದ ಹೋಗುತ್ತಾ? ಹೋಗಲ್ಲ. ಆದರೆ ನಾನ್ ಕಾಣ್ತೀನಾ? ನಾನ್ ಕಾಣ್ತೀನಿ ಅನ್ನೋದೇನು? ಇಲ್ಲಿ ನೀವು ಸೈನ್ಸ್ ಅನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ನಾನು ಕಾಣ್ತಾ ಇದ್ದೀನಿ ಅಂದ್ರೆ ವಾಟ್ ಇಸ್ ದಟ್ ಮೀನ್ಸ್ ಅಂದ್ರೆ ಬೆಳಕಿನ ಕಿರಣಗಳು ನನಗೆ ಬಿದ್ದು ನಾನು ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ. ಇನ್ನೂ ಸೂಕ್ಷ್ಮವಾಗಿ ಹೋದ್ರೆ ಈಗ ನಾನು ಇದ್ದೀನಲ್ಲ, ನನ್ನನ್ನ ನೀವು ನೋಡೋದಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯವಾಗ್ತಾ ಇದೆ. ಅಂದ್ರೆ ನನ್ನ ಕಿರಣಗಳು, ನನ್ನ ಮೇಲೆ ಬಿದ್ದಂತ ಬೆಳಕಿನ ಕಿರಣಗಳು ನಿಮಗೆ ಫೋಕಸ್ ಅನ್ನ ಹಿಂಗ್ ಮಾಡ್ತಾ ಇದೆ, ನನ್ನ ರೂಪವನ್ನ ನಿಮಗೆ ತೋರಿಸ್ತಾ ಇದೆ. ಲೈಟ್ ಎನರ್ಜಿ. ಇಲ್ಲಿ ಪಕ್ಕದಲ್ಲಿ ಏನೇನಿದೆ ಅಂತೇಳಿ ನಿಮಗೆ ಕಾಣ್ತಾ ಇಲ್ಲ, ಅದನ್ನ ನೋಡೋದಕ್ಕೆ ನಿಮಗೆ ಬರ್ತಾ ಇಲ್ಲ. ಅದನ್ನೇ ರೇಖೆ ಒಳಗೆಲ್ಲ ಹೇಳೋದು. ನಿಮ್ಮ ದೇಹದಲ್ಲಿ ಔರ ಇದೆ, ಅದು ವಿಭಿನ್ನ ಬಣ್ಣಗಳಲ್ಲಿದೆ, ಅದನ್ನ ನೋಡುವಂತ ಕಣ್ಣುಗಳು ಬೇಕು ಅಂತ ಹೇಳೋದು. ಆ ಶಕ್ತಿ ನಮ್ಮಲ್ಲಿ ಇಲ್ಲ, ಹಾಗಾಗಿ ನಮಗೆ ಇದರಲ್ಲಿರೋದು ಕಾಣ್ತಾ ಇಲ್ಲ. ಆದ್ರೆ ಈ ದೇಹ ಕಾಣ್ತಾ ಇದೆಯಾ? ಯಾವ ತರ ಕಾಣ್ತಾ ಇದೆ ಇದು? ನೀವು ಸುಮಾರು ಒಂದು 10 ಮೀಟರ್ ಇದ್ರೂ ಕಾಣ್ತೀವಿ, 1 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಏನ್ ಕಾಣುತ್ತೆ? ಯಾವುದೋ ಒಂದು ವಸ್ತು ಇರೋ ತರ ನಮಗೆ ಗೋಚರವಾಗತ್ತೆ. ಲೈಟ್ ಎನರ್ಜಿ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ಸ್ಪೀಡ್ ಜಾಸ್ತಿ ಅದಕ್ಕೆ, ಅಂದ್ರೆ ಅದರ ಪ್ರಭಾವ, ಅದರ ಫೋರ್ಸ್ ಜಾಸ್ತಿ. ಮಿಂಚು ನೋಡಿ, ಮಿಂಚು ಬಂದ ಮೇಲೆ ಗುಡುಗು ಬರುತ್ತೆ. ಗುಡುಗಿನ ಶಬ್ದನೇ ಬೇರೆ, ಮಿಂಚಿನ ಬೆಳಕೆ ಬೇರೆ. ಮಿಂಚು ಜಲ್ದಿ ಕಂಡುಬಿಡುತ್ತೆ, ಯಾಕಂದ್ರೆ ಅದರ ಸ್ಪೀಡ್ ಜಾಸ್ತಿ, ಗುಡುಗಿನ ಶಬ್ದ ಸ್ಪೀಡ್ ಕಡಿಮೆ, ಹಾಗಾಗಿ ಅದು ಬರೋದು ಲೇಟ್ ಆಗತ್ತೆ. ಮಿಂಚು ಫಾಸ್ಟ್ ಆಗಿ ಕಾಣುತ್ತೆ. ಅದನ್ನ ಎಷ್ಟು ಸ್ಪೀಡ್ ಅಂತ ಹೇಳ್ತಾ ಇದ್ರೆ ಕಿಲೋಮೀಟರ್ ಬಂದು 1 ಸೆಕೆಂಡಿಗೆ ಬಂದು 3000 ಕಿಲೋಮೀಟರ್ ವೇಗದಲ್ಲಿ ಸ್ಪೀಡಿನ ಬೆಳಕು ಇರೋದು. ಬೆಳಕಿನ ಸ್ಪೀಡ್ ಎಷ್ಟು? 3 ಲಕ್ಷ ಕಿಲೋಮೀಟರ್ ಇಸ್ ಈಕ್ವಲ್ ಟು 1 ಸೆಕೆಂಡು. ಯಾರಿಗಾದ್ರೂ ಅರ್ಥವಾಗ್ತಿದ್ಯಾ? ಇದು ಅರ್ಥವಾಗಿಲ್ವಾ? ಅರ್ಥ ಆಯ್ತು ಗುರುಗಳೇ. ಸ್ವಲ್ಪ ಸೈನ್ಸ್ ಮಾತಾಡ್ತಿರೋದು. ಸೈನ್ಸ್ ಜ್ಯೋತಿಷಿಗೆ ಯಾಕಬೇಕು ಅಂತ ಕೇಳಬೇಡಿ. ಜ್ಯೋತಿಷ ಅನ್ನೋದು ಸೈನ್ಸ್ ಅಂತ ನಾನು ನಿನ್ನೆನೆ ಹೇಳಿದ್ದೀನಿ. ಯಾರಾದ್ರೂ ಕೇಳಿದ್ರು ಎದೆ ತಟ್ಟಿ ಹೇಳಬೇಕು, ಅಸ್ಟ್ರಾಲಜಿ ಇಸ್ ನಾಟ್ ಎ ಬೂಸ್, ಇಸ್ ಎ ಸೈನ್ಸ್, ಪ್ಯೂರ್ ಸೈನ್ಸ್. ಅದರಲ್ಲಿ ಕಂಡಿಡಿದವನು ಅವನವನಿಗೆ ಭಾವಕ್ಕೆ ತಕ್ಕ ಕಂಡಿಡ್ತಾನೆ ಅಷ್ಟೇನೆ. ಹಾಗೇನೆ ಸೈನ್ಸ್ ಅಂತ ಹೇಳಿರೋದ್ರಿಂದ ನಾವು ಸೈನ್ಸಿನ ಮುಖಾಂತರವಾಗಿ ಅಳತೆ ಮಾಡ್ತೀವಿ. ಅಂದ್ರೆ ಒಂದು ಬೆಳಕಿನ ಕಿರಣಗಳು ಎಷ್ಟು ವೇಗವಾಗಿ ನಮ್ಮನ್ನ ಹೋಗಿ ತೋರಿಸುತ್ತದೋ ಅಂತ ಹೇಳಿದ್ರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುತ್ತೆ. ಅಂದ್ರೆ 1 ಸೆಕೆಂಡ್ ಅಲ್ಲಿ ನೀವು ಆ 3 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಹೋಗಿ ನೋಡಬಹುದು ಅಂತ ಸ್ಪೀಡ್. ಆ ಸ್ಪೀಡ್ ಅಲ್ಲೇನೆ ಅಳತೆ ಮಾಡಿದ್ರೆ ಸೂರ್ಯ ಇರೋದು ಎಷ್ಟು ದೂರ ಇದೆ ಇವಾಗ? 15 ಕೋಟಿ 15 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ದಾನೆ ಸೂರ್ಯ. 15 ಕೋಟಿ ಕಿಲೋಮೀಟರ್ ಡಿವೈಡೆಡ್ ಬೈ 3 lakhs. 15 ಕೋಟಿ ಕಿಲೋಮೀಟರ್ ಎಲ್ಲಿ? ಭೂಮಿಯಿಂದ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥವನು ಸೂರ್ಯ. ಅದನ್ನ ಡಿವೈಡ್ ಮಾಡಿದ್ರೆ 3 ಲಕ್ಷ. ಡಿವೈಡ್ ಮಾಡಿದ್ರೆ ಒಂದು ಕಿರಣ ಎಲ್ಲಿ ಸೂರ್ಯನಿಂದ ಬಂದು ಕಿರಣಗಳು ನಮ್ಮ ದೇಹದ ಮೇಲೆ ಬೀಳಬೇಕು ಅಂತ ಹೇಳಿದ್ರೆ ಅಲ್ಲಿ ಸ್ಟಾರ್ಟ್ ಆಗಿದ್ದ ಕಿರಣಗಳು ಎಷ್ಟು ಸೆಕೆಂಡ್ ತಗೊಳುತ್ತದೋ? 8 ನಿಮಿಷಗಳು ತಗೊಳುತ್ತೆ. 8 ನಿಮಿಷಗಳು ಅಂದ್ರೆ ಒಂದು ರೇಖೆ ಆದ್ಮೇಲೆ ಒಂದಾದ್ಮೇಲೆ ಒಂದು ಬರ್ತಾ ಇರೋದು. ಬಟ್ ಈ ನಮ್ಮ ವಿಜುವಲೈಸ್ ಏನಾಗತ್ತೆ, 20 ಕೌಂಟಿಂಗ್ ಅಲ್ಲಿ ಏನ್ ನಾವು ನೋಡ್ತಿದೀವೋ ಅದು ಹಾಗೆ ನಮ್ಮ ಕಣ್ಣು ಮುಂದೆ ಇರುತ್ತೆ. ಅದ್ರ ಬೇಸ್ ಮೇಲೆ ಪಿಕ್ಚರ್ ತೆಗಿಯೋದು, ಫಿಲಂ ತೆಗಿಯೋದು. ನಿಮಗೆ ಫಿಲಿಂ ರೀಲ್ ತಗೊಳ್ಳಿ, ನೀವು ನಿಧಾನಕ್ಕೆ ಹಿಂಗ್ ನೋಡ್ತಾ ಇದ್ರೆ ಕೈ ಹಿಂಗೆ 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 ಅಂತ ಹೋಗುತ್ತೆ. 20 ಸೆಕೆಂಡ್ ಅದು ಹೋದಾಗ ಕೈ ಹಿಂಗೋಗಿ ಹಿಂಗ್ ಬಂದಂಗೆ ಕಾಣುತ್ತೆ. ಆ ಬೇಸ್ ಮೇಲೆನೆ ಫಿಲಂ ತಗೊಂಡಿರೋದು 20 ಸೆಕೆಂಡ್ ಅಂತ. ಸೊ ಇಲ್ಲಿ ಆ ಕಿರಣಗಳು 8 ನಿಮಿಷ ಆಗುತ್ತಂತೆ ಬಂದು ಬೀಳೋದಕ್ಕೆ. ಓಕೆ, ಅಂತ 8 ನಿಮಿಷಗಳನ್ನ ತಗೊಂಡು ನಾವು ನೋಡಿದಾಗ ಅದು ಬೆಳಕಿನ ಆಯುಸ್ಸು, ಬೆಳಕಿನ ವರ್ಷ ಅಂತ ಕರಿತೀವಿ. ಬೆಳಕಿನ ಪರಿಮಾಣ, ಬೆಳಕಿನ ಕಿಲೋಮೀಟರ್. ನಾಟೆ ಈ ನಾವು ಮೆಜೆಸ್ಟಿಕ್ ಇಂದ ಬೆಂಗಳೂರು ಇದು ಶಿವಮೊಗ್ಗಕ್ಕೆ 8 ಕಿಲೋಮೀಟರ್ ಅಂತ ಲೆಕ್ಕ ಹಾಕ್ತೀವಲ್ವಾ, ಆ ಕಿಲೋಮೀಟರ್ ಅಲ್ಲ ಇದು. ಕಿಲೋಮೀಟರ್ ಹೆಸರು ಓಕೆ,
ಬಟ್ ಯಾವುದ್ರ ಮೇಲೆ ಅಳತೆ ಮಾಡ್ತಿರೋದು? ಬೆಳಕಿನ ವರ್ಷ, ಬೆಳಕಿನ ಪರ್ವದ ಮೇಲೆ. 15 ಕೋಟಿ ದೂರದಲ್ಲಿರ್ತಕ್ಕಂಥ ಸೂರ್ಯ ಅಲ್ಲಿಂದ ಇಲ್ಲಿ ಬಂದು ತಗೊಳ್ಳೋದಕ್ಕೆ ಅವನು 8 ನಿಮಿಷ ಆಗುತ್ತೆ. ಅದ್ರೊಳಗೆ ಹೋದ್ರೆ ನಿಮಗೆ ಅಲ್ಟಾ ರೇ, ವೈಲೆಟ್ ರೇ, ಡಾಟಾ, ಕಾಮ ಅಂತೇಳಿ ಬೇಕಾದಷ್ಟು ರೇಗಳ ವ್ಯತ್ಯಾಸಗಳಿದಾವೆ. ಅದೇ ಹೇಳಿದ್ನಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಒಂದು ಬೇರೆ ಕಂಟೆಂಟ್, ಆ ಕಂಟೆಂಟ್ ಅನ್ನ ನೀವೇನಾದ್ರೂ ಓಪನ್ ಏನ ಮಾಡ್ಬಿಟ್ರಿ ಅಂದ್ರೆ ಮುಂದಕ್ಕೆ ಹೋಗಕ್ಕಾಗಲ್ಲ. ಅಷ್ಟೊಂದು ವಿಷಯಗಳಿದಾವೆ. ಸೂರ್ಯ ಯಾರು, ಸೂರ್ಯ ತಂದೆ ಯಾರು, ಅವನಂತೆ ನಾವು ಮೈಥಾಲಜಿಕಲ್ ನೋಡಿ ವೈಜ್ಞಾನಿಕವಾಗಿ ಬರುವಷ್ಟೊತ್ತಿಗೆ ಸಾಲಲ್ಲ. 7 ರಥಗಳು ಅಂತ ನೆನ್ನೆ ಹೇಳಿದೆ. ಯಾವ್ದ್ಯಾವ್ದು ಛಂದಸ್ಸುಗಳಂತ ಹೇಳಿದೆ. ಆ ಸಪ್ತ ರಥಗಳೇ ಛಂದಸ್ಸುಗಳು, ಷಟ್ಪದಿಗಳು ಅಂತ ಹೇಳ್ತೀವಲ್ಲ, ಅದು ಸಪ್ತಪ ಅಶ್ವಗಳು. ಆ ಸಪ್ತಕ ಪದಗಳು ಏನಪ್ಪಾ ಅಂದ್ರೆ ಒಂದೊಂದು ಛಂದಸ್ಸುಗಳು, ಒಂದೊಂದು ರಾಗಗಳು, ಒಂದೊಂದು ತಾಳಗಳು, ಒಂದೊಂದು ವೈವಿಧ್ಯಮಯವಾಗಿರ್ತಕ್ಕಂಥದ್ದು ಸೂರ್ಯ ಭಗವಂತ ಅಂತ ಹೇಳಿದ್ವಿ. ಹಾಗೆ ಆ 52 ಕಿರಣಗಳು ಅವನ ಚಕ್ರದಲ್ಲಿರ್ತಕ್ಕಂಥ ಕಿರಣಗಳದು. ಆ ಏಕಚಕ್ರದ ವಾಹನ ಅಂದ್ರೆ ಸೂರ್ಯನೇ. ಆ ಏಕಚಕ್ರದಲ್ಲಿ 52 ಕಿರಣಗಳು ಉತ್ಪತ್ತಿ ಆಗತ್ತಂತೆ. ಡಾಟಾ, ಗಾಮ, ಡೆಲ್ಟಾ ಅಂತೇಳಿ, ತೀಟಾ ಅಂತೇಳಿ 52 ವಿಧವಾದ ರೇಖೆಗಳು ಬರುತ್ತೆ. ಅದೆಲ್ಲ ಎಷ್ಟು ಸ್ಪೀಡಾಗಿ ಅಳತೆ ಮಾಡ್ತಿರೋದಂತ ಹೇಳಿದ್ರೆ ಈ ಬೆಳಕಿನ ವರ್ಷಗಳಿಂದನೇ ಅಳತೆ ಮಾಡ್ತಿರೋದು. ಓಕೆ, ಅಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು. ಯಾಕೆ ಅಂದ್ರೆ ನಾನು ನಿಮ್ಗೆ ಏನ್ ಹೇಳ್ಬೇಕಾಗಿತ್ತು, ಬೆಳಕಿನ ವರ್ಷ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಇಷ್ಟೊತ್ತು ಅದನ್ನ ಹೇಳಿದ್ದು. ಯಾವ ತರ ಅದು ಅಳತೆ ಮಾಡ್ತಾರೆ, ಯಾವ ತರ ಅದನ್ನ 8 ನಿಮಿಷ ತಗೊಳುತ್ತೆ ಅಂತ ಹೇಳಿದಿ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರವಾಗಿ ಹೇಳಿದ್ದು. ಓಕೆ, ಮತ್ತೆ ಅಕ್ಷರ ಪದಕ್ಕೆ ಬಂದ್ಬಿಡೋಣ. ಎಲ್ಲಿ? ಗ್ಯಾಲಕ್ಸಿಗೆ. ಆ ಗ್ಯಾಲಕ್ಸಿ ಒಳಗಡೆ ಏನ್ ಹೇಳಿದ್ವಿ ಇವಾಗ ನಾನು? ಯಾಕೆ ಎಲೆಕ್ಟ್ರಿಕ್ ಅಂತ ಹೇಳಿದೆ, ಜ್ಯೋತಿರ್ವರ್ಷ ಅಂತ ಹೇಳಿದೆ ಅಂದ್ರೆ, ಆ ಬೆಳಕುಗಳು, ಕಿರಣಗಳು, ಮತ್ತೆ ಆ ಒಂದು ಫಾರ್ಮೇಶನ್ಗಳು, ತುಣುಕುಗಳು ಒಂದಾಗ್ತಾ ಹೋಗಿ ಬೆಳಕಿಗೆ ಬಿದ್ದಿದ್ದು ಏನಪ್ಪಾ ಅಂದ್ರೆ ಒಂದಕ್ಕೊಂದು ಬಿಂಬಿಸೋದಕ್ಕೆ ಆಗ್ತಾ ಇಲ್ವಂತೆ. ಒಂದು ಇದರಲ್ಲಿರ್ತಕ್ಕಂಥ ಗ್ಯಾಲಕ್ಸಿಯಲ್ಲಿರ್ತಕ್ಕಂಥ ಕಿರಣಗಳು ಮತ್ತೊಂದು ಗ್ಯಾಲಕ್ಸಿಯ ಮೇಲೆ ಬೀಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಂದ್ರೆ ಏನು? ಅಷ್ಟು ದೂರದಲ್ಲಿದೆ ಅಂತೆ. ಅಷ್ಟೊಂದು ದೂರದಲ್ಲಿ ಇರ್ತಕ್ಕಂಥದ್ದು. ಬೆಳಕು ಕಾಣ್ತಾ ಇದೆ, ಆ ತುಣುಕು ಕಾಣ್ತಾ ಇದೆ, ಅದರ ಒಂದು ಹೀಟು, ಅದರ ಒಂದು ಗುಣ ಬಂದು ಬೀಳೋದಕ್ಕೆ ಇನ್ನು ಎಷ್ಟೋ ವರ್ಷ ಆದ್ರೂ ಆಗ್ತಾ ಇಲ್ಲ. ಊಹೆ ಮಾಡಕ್ ಆಗ್ತಾ ಇಲ್ಲ. ಅಷ್ಟೊಂದು ಇದಾಗಿರ್ತಕ್ಕಂಥದ್ದು ಅಲ್ವಾ ಈ ಪ್ರಪಂಚ ಅಂತಕ್ಕಂಥದ್ದು. ಊಹೆನೆ ಮಾಡಕ್ಕಾಗಲ್ಲ. ನಾವೇನೋ ಈ 30-40 ಸೈಟ್ಗೆ ಮತ್ತೆ 6 ಅಡಿ 3 ಅಡಿಗೆ ಇಷ್ಟೊಂದು ಬಡ್ಕೊಂಡು ಸಾಯ್ತಿದೀವಿ. ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನಾಗ್ಬೇಕು? ಯಾಕೆ ಹೇಳ್ತೀವಿ ಇದನ್ನ ಆಧ್ಯಾತ್ಮಿಕದಲ್ಲಿ ಅಂದ್ರೆ, ನಿಮ್ಮಲ್ಲಿರುವ ಭಾವನೆಗಳನ್ನ ಕಳಚಬೇಕು, ನಿಮ್ಮಲ್ಲಿರ್ತಕ್ಕಂಥ ಮೈಂಡ್ ಅನ್ನ ರಿಲೀಸ್ ಮಾಡಬೇಕು. ನಾನು, ನನ್ನದು, ನನಗೆ, ನನಗೋಸ್ಕರ ಅನ್ನೋದನ್ನ ಕಳಚ್ತಾ ಬಂದಾಗ ನೀವು ಶುದ್ಧರಾಗ್ತೀರಾ. ಆವಾಗ ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ಯಾವುದೇ ಆಸೆ ಆಕಾಂಕ್ಷೆಗಳು ಬಂದರೂ ಸಹ ಹೋಗಯ್ಯೋ ಅದು ಯಾವುದು ನಮ್ದಲ್ಲ, ಇದಕ್ ಮೇಲಿರ್ತಕ್ಕಂಥ ತಾತ ಮುತ್ತಾತ 1000 ಕೋಟಿ ಪಟ್ಟಿರೋರೆಲ್ಲ ಮೇಲ್ಗಡೆ ಇದ್ದಾರೆ, ಅವರೆಲ್ಲ ಏನೂ ಮಾಡಿಲ್ಲ, ಏನು ನೋಡಿಲ್ಲ, ನಂದು ಯಾವ್ದು ಇಲ್ಲ, ಹೋಗ ಪತ್ಲಾಗೆ ಅಂತ ಮನಸ್ಸು ಆ ಒಂದು ವಿರಕ್ತಿಯನ್ನ ಪಡ್ಕೊಳ್ಬೇಕಾದ್ರೆ ಜ್ಞಾನ ಬೆಳೆಯಬೇಕು. ಇದೆಲ್ಲ ಜ್ಞಾನಕ್ಕೆ ಹೇಳತಕ್ಕಂಥದ್ದು, ಬೇರೆ ವಿಜ್ಞಾನ ಅಂತ ತಿಳ್ಕೊಳ್ಬೇಡಿ. ವೈಜ್ಞಾನಿಕ ಅಂತ ಹೇಳಿ, ದಿಸ್ ಇಸ್ ಜ್ಞಾನ. ಆ ಜ್ಞಾನದ ಒಳಗಡೆ ಯಾವುದೋ ಒಂದು ವಿಶೇಷವಾದಂತಹ ವಿಚಾರವನ್ನು ಹಿಡ್ಕೊಂಡು ಅಧ್ಯಯನವನ್ನು ಮಾಡಿದಾಗ ವಿಜ್ಞಾನ. ವಿಶೇಷವಾದ ಜ್ಞಾನ ಇರುವವರಿಗೆ ವಿಜ್ಞಾನ ಅಂತ ಕರೆಯೋದು, ವಿಜ್ಞಾನಿ. ಯಾವುದೋ ಒಂದು ಸಬ್ಜೆಕ್ಟು, ಈಗ ನಾನೇನು ಹೇಳಿದೆ, ಗಾಮ, ತೀಟಾ ಅಂತ ಹೇಳಿದೆ. ಆ ಒಂದು ರೇನ ಹಿಡ್ಕೊಂಡು ಅದನ್ನ ಎಲ್ಲಿ, ಹೇಗೆ, ಏನು, ಎತ್ತ ಅಂತ ರಿಸರ್ಚ್ ಮಾಡ್ತಕ್ಕಂಥವ್ನು ವಿಜ್ಞಾನಿ. ಬಟ್ ಇದೇ ಅಂತ ಹೇಳಿದ್ದಾರೆ ಜ್ಞಾನಿ. ಜ್ಞಾನಿಗೂ ವಿಜ್ಞಾನಿಗೂ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ವಿಜ್ಞಾನಿ ಅಂತಕ್ಕಂಥವನು ಫುಲ್ ಮೋಲ್ಡ್, ಜ್ಞಾನಿ ಅಂತಕ್ಕಂಥವನು. ವಿಜ್ಞಾನಿ ಅಂತಕ್ಕಂಥವನು ಅದರೊಳಗೆ ಯಾವುದೋ ಒಂದನ್ನ ತಗೊಂಡು ಅದನ್ನ ಎಲಾಬ್ರೇಟ್ ಮಾಡಿ ತೋರ್ತಕ್ಕಂಥವನು ವಿಜ್ಞಾನಿ. ವಿಜ್ಞಾನ ಇದೇ ಜ್ಞಾನಕ್ಕೂ ವಿಜ್ಞಾನಕ್ಕೂ ಇರುವ ವ್ಯತ್ಯಾಸ. ಓಕೆ, ಸೊ ಆಗ ಆ ತರ ಉತ್ಪತ್ತಿ ಆಗಿರ್ತಕ್ಕಂಥ ಜಾಗದಲ್ಲಿ ಯಾವುದೋ ಒಂದು ಗ್ಯಾಲಕ್ಸಿ,
ಯಾವುದಪ್ಪ ಅದು ಗ್ಯಾಲಕ್ಸಿ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ. ನಾವು ಈಗ ಎಲ್ಲಿದ್ದೀವಿ? ಬ್ರಹ್ಮಾಂಡದಲ್ಲೇ ಇದ್ದೀವಿ. ಬ್ರಹ್ಮಾಂಡದಲ್ಲಿ ಎಲ್ಲಿದ್ದೀವಿ? ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗಡೆ ಇದ್ದೀವಿ. ಅರ್ಥವಾಯ್ತಾ ನನ್ನ ಪಾಯಿಂಟು? ಎಲ್ಲಿದ್ದೀವಿ ನಾವು? ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗಡೆ ಇದ್ದೀವಿ. ಸೊ ದಿಸ್ ಇಸ್ ಕಾಲ್ಡ್ ಮಿಲ್ಕಿ ವೇ ಗ್ಯಾಲಕ್ಸಿ. ಕಾಣ್ತಾ ಇದೆಯಾ? ಹೇಗಿದೆ ನೋಡಿ ಮಿಲ್ಕಿ ವೇ ಗ್ಯಾಲಕ್ಸಿ, ಹೇಗೆ ಸುತ್ತುತ್ತಾ ಇದೆ. ಇದನ್ನ ನಾವು ಕ್ಷೀರಪಥ ಅಂತ ಕರಿತೀವಿ. ಇದು ಕ್ಷೀರಪಥ ಅಂತಾನು ಕರಿತೀವಿ. ಒಂದಕ್ಕೊಂದು ಕಥೆಗಳು ಹೇಗಿದೆ ನೋಡಿ. ಕ್ಷೀರಪಥದ ಮೇಲೆ ಯಾರು ಮಲಗಿದ್ದಾರೆ ಅಂತ ಹೇಳಿದೀವಿ? ಶೇಷಶಯನನಾಗಿ ಶ್ರೀಮನ್ ನಾರಾಯಣ ಮಲಗಿದಾನೆ ನೋಡಿ. ಆ ಸೆಂಟ್ರಲ್ ಇರ್ತಕ್ಕಂಥ ರೂಪ ಹೆಂಗ್ ಕಾಣ್ತಾ ಇದೆ ನೋಡಿ. ಒಬ್ಬ ವ್ಯಕ್ತಿ ಮಲಗಿರೋ ತರ ಕಾಣ್ತಾ ಇಲ್ವಾ ಅದು? ಬೇಗಡೆ ತಲೆ, ಈ ಒಂದು ಬೆಡ್, ಅದ್ರ ಮಧ್ಯದಲ್ಲಿ ಯೆಲ್ಲೋ ಕಲರು, ಆ ಮಲಗಿರೋ ತರ ಕಾಣ್ತಾ ಇದೆಯಾ ಅದು? ಬೋರ್ಡ್ ಕಾಣ್ತಾ ಇದೆಯಾ ಫಸ್ಟ್ ಆಫ್ ಆಲ್? ಹೌದು ಸರ್, ಹೌದು ನೋಡಿ ಅದನ್ನ ಚೆನ್ನಾಗಿ ಹಾಗೇ ನಾವು ಅದನ್ನ ವಿಜುವಲೈಸ್ ಮಾಡಿದ್ರೆ, ಧ್ಯಾನ ಮಾಡಿದ್ರೆ ಅದ್ರ ಮೇಲೆ ಈ ಫೋಟೋನ ಕ್ಯಾಪ್ಚರ್ ಮಾಡಿಕೊಂಡು ನಮ್ಮ ರೂಮಲ್ಲಿ ಹಾಕ್ಬಿಟ್ಟು ಹಿಂದ್ಗಡೆ ಬ್ಲಾಕ್ ಶೇಡ್ ಹೊಡೆದು ಇದನ್ನ ಅಂಟಿಸ್ಬಿಟ್ಟು ಇದ್ರ ಮೇಲೆ ಹಾಗೇ ನಾವು ಏಕಾಗ್ರತೆಯಿಂದ ತ್ರಾಟಕವನ್ನ ಮಾಡಿದ್ರೆ, ತ್ರಾಟಕ ಅಂದ್ರೆ ಒಂದು ಎಕ್ಸಸೈಸ್ ಅದು ಯೋಗದಲ್ಲಿ. ತ್ರಾಟಕ ಅಂದ್ರೆ ಬರಿಗಣ್ಣಲ್ಲಿ ಅದನ್ನ ನೋಡೋದು. ಹೀಗೆ ನೋಡ್ತಾ ಇದ್ರೆ ನಿಮಗೆ ಸಾವಿರಾರು ವಿಷಯಗಳನ್ನ ಹೇಳ್ತಾ ಹೋಗುತ್ತೆ. ಸಾವಿರಾರು ವಿಷಯಗಳನ್ನ ಹೇಳ್ತಾ ಹೋಗುತ್ತೆ, ತೋರಿಸ್ತಾ ಹೋಗುತ್ತೆ. ಹೇಗಿದೆ ನೋಡಿ, ಒಂದು ಮತ್ಸ್ಯ ಅವತಾರ, ಒಂದು ಮಧ್ಯದಲ್ಲಿ ವೈಟು, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಯಾರು ಕೂಳ್ತಿರೋ ತರ, ಇಲ್ಲಿ ಈ ಜಾಗದಲ್ಲಿ, ಇಲ್ಲಿ ಮೇಲ್ಗಡೆ ಮೆಟ್ಲುಗಳಿದ್ದಾಗೆ ಕಾಣ್ತಾ ಇದೆಯಲ್ವಾ? ಇದರ ಮೇಲೆ ನಾವು ಅಧ್ಯಯನವನ್ನು ಮಾಡಬೇಕು. ಅಲ್ಲಿ ಒಂದು ಮಾರ್ಕ್ ಮಾಡಿದ್ದಾರೆ, ಎಲ್ಲಿ ನೋಡಿ, ಇಲ್ಲೊಂದು ಸಣ್ಣದಾಗಿ VRER ಅಂತ ತೋರಿಸಿದಾರ. VRER ಅಂತ ಹೇಳಿದ್ರೆ ವೇರ್ ಆರ್ ಯು ಮ್ಯಾನ್ ಅಂದ್ರೆ ವಿ ಆರ್ ಇನ್ ಗ್ಯಾಲಕ್ಸಿ. ಇನ್ ವಿಚ್ ಗ್ಯಾಲಕ್ಸಿ? ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗಡೆ ಇದ್ದೀವಿ. ಸೊ ಅದನ್ನೇ ನಾವು ಇಲ್ಲಿ ತೋರಿಸಿದ್ದು. ಈ ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗಡೆ ಏನೇನೆಲ್ಲ ಇದೆ ಅಂತ ಡಿವೈಡ್ ಮಾಡಿದ ನೋಡು. ಎಷ್ಟೆಷ್ಟು ಡಿಗ್ರಿ, ಎಷ್ಟೆಷ್ಟು ಅಂತರದಲ್ಲಿ ಏನೇನಿದೆ ಅಂತ ಹೆಸರು ಸಮೇತ ಕೊಟ್ಟಿದ್ದಾರೆ. ಅದಕ್ಕೆ ಹೇಳಿದ್ದು, ಇದನ್ನು ಒಂದು ಅಧ್ಯಯನ ಮಾಡ್ಬೇಕಾದ್ರೆ ನಮ್ಗೊಂದು ಜನ್ಮ ಸಾಲದು. ಓಕೆ, ನಾವು ವಿಷಯವನ್ನ ತಿಳ್ಕೊಂಡ್ವಿ, ಸಂತೋಷ ಪಟ್ಟು ಹೊರಗಡೆ ಬರ್ಬೋದು ಅಷ್ಟೇನೆ. ಇದು ಒಳಗಡೆ ಹೋದ್ರೆ ಇನ್ನು ಬೇಕಾದಷ್ಟು ವಿಷಯಗಳನ್ನು ಹೇಳುತ್ತೆ. ಇಲ್ಲಿ ಏನಪ್ಪ ಒಂದು ಬ್ಯೂಟಿ ಅಂತ ಹೇಳಿದ್ರೆ, ಇವತ್ತು ನಾವು ನಾಸಾದಲ್ಲಿ ಹಿಡ್ಕೊಂಡು ಫೋಟೋ ಹಿಡ್ಕೊಂಡು ಎಲ್ಲ ತೋರಿಸಿ ಮಾಡಿ ಅದೆಲ್ಲ ಮಾಡ್ತೀವಿ. ಈ ಋಷಿಮುನಿಗಳು ಮಾಡಿದಂತ ಕಾಲದಲ್ಲಿ ಯಾವ ಯಂತ್ರ ಇತ್ತು, ಯಾವ ಸ್ಕೋಪ್ ಇತ್ತದು, ಅದು ಹೇಗ್ ನೋಡೋದ್ರಲ್ಲಿ, ಏನ್ ಬ್ರಹ್ಮಾಂಡ ಅಂತ ಹೆಂಗ್ ಹೇಳಿದ್ರು, ವೈಕುಂಠ ಅಂತ ಹೆಂಗ್ ಹೇಳಿದ್ರು, ಕೈಲಾಸ ಅಂತ ಹೇಳಿದ್ರು, ಭೂರ್ಲೋಕ, ಭೂರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನರ್ಲೋಕ, ತಪರ್ಲೋಕ, ಸತ್ಯಲೋಕ ಅಂತ ಹೇಳಿದ್ರು. ಅತಲ, ವಿತಲ, ಸುತಲ, ಮಹಾತಲ, ಪಾತಾಲ, ರಸತಲ, ಭೂತಾಲ ಅಂತ ಹೆಂಗ್ ಹೇಳಿದ್ರು. ಮೇಲೆ 7 ಲೋಕ, ಕೆಳಗಡೆ 7 ಲೋಕ, ಮಧ್ಯದಲ್ಲಿ ಭೂಲೋಕ, 14 ಲೋಕಗಳಂತ ಹೇಗೆ ಹೇಳಿದ್ರು. ಅದನ್ನ ನೆನೆಸ್ಕೊಂಡ್ರೇನೆ ಬೈ ರೋಮಾಂಚನವಾಗತ್ತೆ. ಅವ್ರು ಹೇಳಿರೋದನ್ನ ಇವತ್ತು ನಾವು ಕುತ್ಕೊಂಡು ಫೋಟೋ ಹಿಡ್ಕೊಂಡು ಹೌದೌದು ಅಂತಿದೀವಿ ಹೊರತು ನಾವೇನಾದ್ರು ಒತ್ತಾಗಿ ಮಾಡ್ತಿದೀವಿ ಅಂದ್ರೆ ಏನೂ ಇಲ್ಲ. ಎಲ್ಲ ಆ ಕಾಲದಲ್ಲಿ ಅವರು ಮಾಡಿಬಿಟ್ಟಿದ್ದಾರೆ. ಅದನ್ನ ನಾವು ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವಾಗ ನಮಗೆ ಬೇರೆ ಒಂದು ಏನೋ ಮಿಲ್ಕಿ ವೇ ಗ್ಯಾಲಕ್ಸಿ ಅಂದ್ಕೊಂಡು ಹೋಗ್ತಿದೀವಿ ಅಷ್ಟೇನೆ. ಅದ್ರ ಬಗ್ಗೆ ಅಧ್ಯಯನ ಮಾಡಕ್ಕೆ ನಮಗೆ ತಾಕತ್ತಿಲ್ಲ ಅಂದ್ರೆ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಬರ್ತಾ ಇಲ್ಲ. ಯಾಕಂದ್ರೆ ಈಗಿರೋ ಸಮಾಜ ಹಾಗೆ, ಉದರ ನಿಮಿತ್ತಂ ಭವಿಷ್ಯ ಕೃತ್ಯಂ. ಉದರ ನಿಮಿತ್ತಕ್ಕೋಸ್ಕರವಾಗಿ ನಾನು ಏನಾದ್ರು ಮಾಡಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಮ್ಮದೇ ಆದಂತ ಸಂಪಾದನೆ, ರೀತಿ ನೀತಿ, ಹೆಂಡತಿ, ಮಕ್ಕಳು, ಮನೆ, ಮಠ, ಸುಖ ಸಂತೋಷ ಅಂತ ಇರುತ್ತೆ. ಹಾಗಾಗಿ ನಾವು ಅದರ ಮೇಲೆ ಅಧ್ಯಯನವನ್ನ ಮಾಡಕ್ಕೆ ಆಗ್ತಾ ಇಲ್ಲ. ಹಾಗಂತ ನಾವೇನ್ ಮಾಡ್ತಿದೀವಿ, ಸುಳ್ಳು ಹೇಳ್ಕೊಂಡು ತಿರುಗ್ತಿದೀವಿ.
ಅರ್ಥವಾಯ್ತಾ ನಾನು ಹೇಳಿದ್ದು? ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀವಿ, ನಿಜ ಅದಲ್ಲ. ಆಯ್ತಾ? ಭಗವಂತ ನಿನಗೆ 24 ಗಂಟೆಗಳನ್ನ ಕೊಟ್ಟಿದ್ದಾನೆ. 8 ಗಂಟೆ ಮಲಗೋದು, 8-9 ಗಂಟೆ ಕೆಲಸ ಮಾಡೋದು, ಇನ್ ಮಿಕ್ಕಿದ್ ಏನ್ ಮಾಡೋದಿದೆ? ಒಂದು 4 ಗಂಟೆ ಊಟ ತಿಂಡಿ ಆಟ ರೆಸ್ಟ್ ತಗೋ. ಯಾವುದೋ ಒಂದು ಮೂಲೆಯಲ್ಲಿ 24 ಗಂಟೆಗಳಲ್ಲಿ ಒಂದು 24 ನಿಮಿಷ ಗಾಯತ್ರಿ ಮಂತ್ರ, 24 ಮಂತ್ರ. ಆ 24 ನಿಮಿಷ ನೀನು ಈ ಪ್ರಪಂಚಕ್ಕೋಸ್ಕರವಾಗಿ, ಈ ಪ್ರಕೃತಿಗೋಸ್ಕರವಾಗಿ, ಪರರಿಗೋಸ್ಕರವಾಗಿ ಯೂಸ್ ಮಾಡು. ನಿನ್ನ ಟೈಮ್ ಇಲ್ವಾ? ಟಿವಿ ಎಷ್ಟು ನೋಡ್ತೀಯಾ, ಮೊಬೈಲ್ ಎಷ್ಟು ನೋಡ್ತೀಯಾ, ಮಾತು ಎಷ್ಟು ಮಾತಾಡ್ತೀಯಾ, ಎಷ್ಟು ವೇಸ್ಟ್ ಮಾಡ್ತೀಯಾ? ಅದೇನೆ ನಾವೇನ್ ಮಾಡ್ತೀವಿ, ಸುಳ್ಳು ಹೇಳ್ಕೊಂಡು ಈಗಿನ ಕಾಲಕ್ಕೆ ನಮ್ಗೆ ಅದಾಗಲ್ಲ, ಈಗಿನ ಕಾಲಕ್ಕೆ ನನಗಿದಾಗಲ್ಲ ಅಂತ ಸುಳ್ಳು ಹೇಳ್ಕೊಂಡು ತಿರುಗ್ತಿದೀವಿ. ಇದು ನಿಜ ತಾನೇ? ಹೌದಾ ಇಲ್ವಾ ಹೇಳಿ? ನಿಜ ಗುರುಗಳೇ. ಯಾರು ಹೊತ್ತಾಗಿ ಬಂದಿದ್? ಯಾರು? ರವಿನಾ? ರವಿ ಮಾತಾಡ್ಬೇಕು. ಆಗ್ಬೋದು. ಇಲ್ಲ, ಏನ್ ಹೇಳಿದ್ ನಾನು? ನೀವು ಹೇಳಿದ್ ನಿಜ. ಟೈಮ್ ಇಲ್ಲ ಅಂತ ಹೇಳ್ತೀರಿ, ಟೈಮ್ ಮಾಡ್ಕೊಂಡು ಲೋಕ ಕಲ್ಯಾಣಕ್ಕಾಗಿ ಮಾಡ್ಬೇಕು ಗಾಯತ್ರಿ ಜಪ. ಪ್ರಪಂಚ ನಮಗೆ ಏನೇನೆಲ್ಲ ಕೊಟ್ಟಿದೆಯೋ ನಾವು ಪ್ರಪಂಚಕ್ಕೆ ಏನಾದ್ರು ಕೊಡ್ಬೇಕು. ಈಗ ಅವರೆಲ್ಲ ವಿಜ್ಞಾನಿಗಳು ಅಂತ ಏನ್ ಹೇಳಿದೀವಿ, ಅವರು ಬಲ್ಬ್ ಕಂಡಿಡಿದ್ರು, ರೈಲ್ ಕಂಡಿಡಿದ್ರು, ಟ್ರೈನ್ ಕಂಡಿಡಿದ್ರು, ಎಲೆಕ್ಟ್ರಿಸಿಟಿ ಕಂಡಿಡಿದ್ರು, ಕಂಪ್ಯೂಟರ್ ಕಂಡಿಡಿದ್ರು ಅಂದ್ರೆ ಅವರೆಲ್ಲ ಯಾರಿಗೋಸ್ಕರ ಕಂಡಿಡಿದ್ರು? ದೇಶಕ್ಕೋಸ್ಕರ. ಅದು ಏನಾಯ್ತು ಇವಾಗ? ಅದರಿಂದ ನಾವು ಬದುಕ್ತಾ ಇದೀವಲ್ವಾ? ಹಾಗೆ ನಾವು ಏನಾದ್ರೂ ತಗೊಂಡು ಪ್ರಪಂಚಕ್ಕೆ ಕೊಡಬೇಕು. ಇದೇ ಮೂಲ ರೂಲ್ಸ್ ಇರೋದು. ಒಂದ್ ಸಿಂಪಲ್ ಆಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಭಗವಂತ ಒಬ್ಬ ಹಣಗಾರನನ್ನ ಮಾಡಿ ಮಿಕ್ಕಿದವ್ರನ್ನ ಬಡವನಾಗಿ ಮಾಡಿದಾನೆ. ಯಾಕೆ? ಹಣವಂತ ಎಲ್ರಿಗೂ ಕೊಡ್ಲಿ ಅಂತ. ರಾಜನಾಗಿ ಸೃಷ್ಟಿ ಮಾಡಿದ್ರು. ರಾಜ ಏನ್ ಮಾಡಬೇಕು? ರಾಜ ಪ್ರತ್ಯಕ್ಷ ದೇವತಾ ಅಂತೇಳಿ ಇವುಗಳನ್ನ, ಯಾವನ್ನ, ಪ್ರಾಣಿ ವರ್ಗಗಳನ್ನ, ಮನುಷ್ಯ ವರ್ಗಗಳನ್ನ, ಸಸ್ಯ ವರ್ಗಗಳನ್ನ, ಭೂಮಿಯನ್ನ ಕಾಪಾಡತಕ್ಕಂಥ ಕೆಲಸ ರಾಜನಿಗೆ ಅಂತೇಳಿ ಕೊಟ್ರು. ದೇವೇಂದ್ರ ಏನು, ಯಾಕೆ ದೇವೇಂದ್ರನನ್ನ ಮಾಡಬೇಕಾಗಿತ್ತು? ವಾಟ್ ಇಸ್ ದ ಮೀನಿಂಗ್ ಆಫ್ ದೇವೇಂದ್ರ? ದೇವರಿಗೆಲ್ಲ ಅವನು ಅಧಿಕಾರಿ, ದೇವರಾಜ. ಎಲ್ರೂ ಸಮಾನರೇ. ದೇವೇಂದ್ರಗಿಂತ ಶಕ್ತಿಶಾಲಿಗಳು ಯಾರು ಇಲ್ವಾ ಅಂದ್ರೆ ಎಲ್ರೂ ಅವನಿಗಿಂತ ಅಪ್ಪನಂತ ಶಕ್ತಿಶಾಲಿಗಳೇ. ಒಂದು ಸಿಸ್ಟಮ್. ಅದೇನ್ ಹೇಳುತ್ತೆ ನಿಮಗೆ? ಒಬ್ಬನಿಗೆ ಕೊಡ್ತೀವಿ, ಅವನು ನಿಮಗೆಲ್ಲ ಹಂಚುತ್ತಾನೆ ಅನ್ನೋದು ಒಂದು ಸಿಸ್ಟಮ್. ಅದನ್ನೇ ಪ್ರಪಂಚದಲ್ಲಿ ಕೊಡ್ತಾ ಇರೋದು. ಯಾಕೆ ಎಲ್ರೂ ಋಷಿಮುನಿಗಳಾಗಲ್ಲ? ಎಲ್ರೂ ಯಾಕೆ ವಿಜ್ಞಾನಿಗಳಾಗಲ್ಲ? ರಾಘವೇಂದ್ರ ಸ್ವಾಮಿ ಹುಟ್ಟಿದಾಗ ಅವ್ರ ಜೊತೆ ಇರಲ್ಲ ರಾಘವೇಂದ್ರ ಸ್ವಾಮೀಜಿಗಳಾಗ್ಬಿಟ್ರ? ಬಸವಣ್ಣ ಆಗ್ಬಿಟ್ರ? ಮಧ್ವಾಚಾರ್ಯರು, ರಾಮಾನುಜಾರ್ಯ ಆಗ್ಬಿಟ್ರ? ಯಾರೋ ಒಬ್ಬರಿಗೆ ಭಗವಂತ ಜ್ಞಾನವನ್ನ ಕೊಡ್ತಾನೆ. ಆ ಜ್ಞಾನವನ್ನ ಎಲ್ರಿಗೂ ಹಂಚುತ್ತಾರೆ. ಅದನ್ನ ತಗೊಳ್ಬೇಕು. ದಿಸ್ ಇಸ್ ದ ಸಿಸ್ಟಮ್, ವೈದಿಕ ಸಿಸ್ಟಮ್ ಅದು. ಈಗ ನೀವೇನ್ ಮಾಡ್ಬೇಕು? ಅದೇ ತರ ಈಗ ನೀವೇನೋ ಒಂದು ತಗೊಂತೀರಾ, ಇವಾಗ ಜ್ಯೋತಿಷ ತಗೊಳ್ತೀರಾ ಅನ್ನಿ, ಅದನ್ನ ನೀವು ತಗೊಂಡು ಏನ್ ಮಾಡ್ಬೇಕು? ಭಗವಂತ ನಿಮಗೆ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ. ಅದಕ್ಕೆ ನೀವು ಒಂದು ಕುಳಿತಿರೋದು, ಇಲ್ಲಾಂದ್ರೆ ಹೊರಗಡೆ ಬರ್ತಾ ಇರ್ಲಿಲ್ಲ. ತಗೊಂಡ್ಮೇಲೆ ನೀವೇನ್ ಮಾಡಬೇಕು? ಮತ್ತೆ ನಿಮ್ಮ ನಾಲೆಡ್ಜ್ ಅನ್ನ ಅದರೊಳಗೆ ಸೇರಿಸಿ, ಏನ 24 ನಿಮಿಷ ಅಂತ ನಿಮ್ಗೆ ಹೇಳದ್ನೋ, ಆ 24 ನಿಮಿಷದಲ್ಲಿ ನಿಸ್ವಾರ್ಥವಾಗಿ ಅದನ್ನ ಒಳಗಡೆ ಹೋಗಿ 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 ನಿಮಗೆ ಏನೋ ಒಂದು ಭಗವಂತ ಕೊಡ್ತಾನೆ. ಇಂಥದೇ ಕೊಡ್ತಾನೆ ಅಂತಲ್ಲ, ಏನಾದ್ರೂ ಕೊಟ್ಟೇ ಕೊಡ್ತಾನೆ. ಆ ಕೊಟ್ಟಂತದ್ದನ್ನ ನೀವು ತಗೊಂಡು ಪ್ರಗತಿಯಾಗಿ ಪ್ರಸ್ತುತವನ್ನ ಮಾಡಿಕೊಂಡು ಅದರ ಮುಖಾಂತರವಾಗಿ ನೀವು ಒಂದು 10 ಜನಕ್ಕೆ ಹೇಳಬೇಕು. ದಿಸ್ ಇಸ್ ದ ಸಿಸ್ಟಮ್. ಅರ್ಥವಾಯ್ತಾ? ಇದು ಔಟ್ ಆಫ್ ದ ಸಿಲೆಬಸ್, ಮತ್ತೆ ಇನ್ಕ್ಲೂಡಿಂಗ್ ಆಧ್ಯಾತ್ಮಿಕ. ನಾವು ಏನೇ ಆಗಿರ್ಲಿ, ಯಾವುದೇ ರಂಗದಲ್ಲಾಗಿರ್ಲಿ, ಯಾವುದೇ ಕ್ಷೇತ್ರದಲ್ಲಾಗಿರ್ಲಿ, ಇದನ್ನ ಫಾಲೋ ಮಾಡಬೇಕು. ಅದಕ್ಕೆ ತಂದೆ ಒಬ್ಬ, ಅವನಿಗೆ ಕೊಡೋದು, ಅವನು ಮಕ್ಕಳಿಗೆಲ್ಲ ಹಂಚಲಿ ಅನ್ನೋದು ಸಿಸ್ಟಮ್. ಹೇಗೆ ಸಿಸ್ಟಮ್ ಅನ್ನ ಮಾಡಿದಾರೆ ನೋಡಿ. ತುಂಬಾ ಒಳಗಡೆ ಹೋದ್ರೆ ನೀವು ಭಯಂಕರವಾದ ಸಿಸ್ಟಮ್ಗಳೆಲ್ಲ ಗೊತ್ತಾಗತ್ತೆ. ನಾನು ಹೇಳದ್ನಲ್ಲ, ಟೈಮ್ ಇಲ್ಲ ಅಂತ ಹೇಳ್ಕೊಂಡು ತಿರುಗ್ತಾ ಇರ್ತೀವಿ. ಓಕೆ, ಸೊ ನಾವೆಲ್ಲಿದ್ದೀವಿ ಅಂತ ಹೇಳಿದೀವಿ. ಇವಾಗ ಒಂದು ಸಣ್ಣ ಡಾಟ್ ಕಾಣಿಸ್ತು. ದಟ್ ಈಸ್ ಕಾಲ್ಡ್ ದ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ತಾರೆ. ಮಿಲ್ಕಿ ವೇ ಗ್ಯಾಲಕ್ಸಿ ಎಲ್ಲಪ್ಪ ಇದೆ ಅದು ಅಂತ ಹೇಳಿದ್ರೆ,
ಇದೇ ನಾವು ಬ್ರಹ್ಮಾಂಡವನ್ನ ನೋಡಿದ್ವಲ್ಲ, ಆ ಬ್ರಹ್ಮಾಂಡದ ಒಳಗಡೆ ಇರ್ತಕ್ಕಂಥ ಒಂದು ಸಣ್ಣ ವಸ್ತುದು ಇದು. ಇದ್ರೊಳಗಡೆ ನಾವಿಲ್ಲೆಲ್ಲೋ ಒಂದ್ ಕಡೆ ಇದೀವಿ. ನೋಡಿ, ಇದೊಂದು ಜಾಗ ಇದೆ, ಈ ಜಾಗದಲ್ಲಿ ಇದೀವಿ. ಇಲ್ಲಿ ಕಾಣ್ತಾ ಇದೆಯಾ? ಈ ಜಾಗದಲ್ಲಿ ಇದು ಸಣ್ಣ ಅಂತ. ಇವಾಗ ನಾನು ಆವಾಗ್ಲೇ ತೋರಿಸಿದ್ದು ಇದು ಬಂದು ಮಿಲ್ಕಿ ವೇ ಗ್ಯಾಲಕ್ಸಿ. ಯಾವುದು ಇದು? ಟೋಟಲ್ ಮಿಲ್ಕಿ ವೇ ಗ್ಯಾಲಕ್ಸಿ. ಇಲ್ಲಿ ಒಂದು ಡಾಟ್ ಹಾಕಿದೆ VRER ಅಂತ. ಸೊ VRER ಅಂತ ಬಂದ್ಮೇಲೆ ನೆಕ್ಸ್ಟ್ ಚಾರ್ಟ್ ಇಲ್ಲಿ ಏನ್ ತೋರಿಸ್ತಾ ಇದೀವಿ ನೋಡಿ, ಸನ್. ಈ ನೆಕ್ಸ್ಟ್ ಚಾರ್ಟ್ ಬಂದು ಇಲ್ಲಿ ಸೂರ್ಯ ಇರೋದು. ಅರ್ಥವಾಯ್ತಾ? ಇಷ್ಟು ದೊಡ್ಡ ಗ್ಯಾಂಗು. ಇದ್ರೊಳಗಡೆ ಕೋಟ್ಯಾನು ಕೋಟಿ ನಕ್ಷತ್ರಗಳು, ಆಕಾಶ ಕಂಗೆಗಳು, ಆಕಾಶ ಏನೇನೋ ಗೊತ್ತಿಲ್ದಲೇ ಇರೋದೆಲ್ಲ ಇದೆ. ನೋಡಿ, ಈ ಜಾಗದಲ್ಲಿ ಇಲ್ಲೊಂದು ಮಾರ್ಕ್ ಕಾಣ್ತಾ ಇದೆಯಾ? ಸ್ವಲ್ಪ ದೊಡ್ಡದು ಮಾಡ್ತೀವಿ, ಕಾಣ್ತಾ ಇದೆಯಾ? ಇಲ್ಲಿ ಸೂರ್ಯ, ದಿಸ್ ಇಸ್ ಸನ್, ಸೂರ್ಯ. ಇಲ್ಲಿರೋದು ಸೂರ್ಯ. ಎಲ್ಲಿಂದ ಎಲ್ಲಿಗೆ ಸೂರ್ಯ ಬರ್ತಾನೆ ನೋಡಿ? ಮಿಲ್ಕಿ ವಿ ಗ್ಯಾಲಕ್ಸಿ ಒಳಗಡೆ ಸೆಂಟರ್ ಇಂದ ಹಿಡಿದು ಈ ಜಾಗಕ್ಕೆ ಇರ್ತಕ್ಕಂಥದ್ದು ಒಂದು ಸೂರ್ಯನ ನಕ್ಷತ್ರ. ಸೂರ್ಯ ಇಸ್ ಎ ನಾಟ್ ಎ ಪ್ಲಾನೆಟ್, ಇಟ್ ಈಸ್ ಎ ಸ್ಟಾರ್. ಸೂರ್ಯ ನಕ್ಷತ್ರ. ಇದು ಯಾವ ಆಧಾರದ ಮೇಲೆ ನಿಂತ್ಕೊಂಡಿದೆ? ಈ ಆಕಾಶದ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತಕ್ಕಂಥದ್ರಲ್ಲಿ ಒಂದು ಧ್ರುವ ಅಂತಿದೆ. ಆ ಧ್ರುವದ ಒಂದು ಗುರುತ್ವಾಕರ್ಷಣೆ ಒಳಗಡೆ ಈ ಸೂರ್ಯ ನಿಂತಿರೋದು. ನಮಗೆ ಸೂರ್ಯ ಭಗವಂತ, ಸೂರ್ಯ ನಾರಾಯಣ, ಸೂರ್ಯನಿಗಿಂತ ದೊಡ್ಡವನು ಬೇರೆ ಯಾರು ಇಲ್ಲ ಅಂತೀವಿ. ಅಂತ ಸೂರ್ಯನನ್ನ ತಗೊಂಡೋಗಿ ಮಿಲ್ಕಿ ವಿ ಗ್ಯಾಲಕ್ಸಿ ಒಳಗಡೆ ಇಟ್ಟು ನೋಡಿದಾಗ ಅದು ಎಷ್ಟು ತರ ಕಾಣುತ್ತಂತೆ? ಸಣ್ಣದಾಗಿ ಕಾಣುತ್ತೆ, ಸಣ್ಣದಾಗಿ ಕಾಣುತ್ತೆ. ಈಗ ನಾವು ಅಧ್ಯಯನ ಮಾಡ್ತಿರೋದೇನು? ಆ ಸಣ್ಣದಾಗಿರ್ತಕ್ಕಂಥ ಸೂರ್ಯನನ್ನ ನೋಡ್ತಿದೀವಿ. ಈಗ ಸೂರ್ಯನನ್ನ ಹೊರಗಡೆ ಬರ್ತಾ ಇದ್ದೀವಿ. ಈಗ ನಾವು ಜ್ಯೋತಿಷ್ಯಕ್ಕೆ ಬರ್ತಾ ಇದ್ದೀವಿ. ಊಹೆನೆ ಮಾಡಕ್ಕಾಗಲ್ಲ ನಾವು. ಆ ಸೂರ್ಯನೇ ಅಷ್ಟು ಸಣ್ಣದಾಗಿರ್ಬೇಕಾದ್ರೆ ಇನ್ನ ಅದ್ರೊಳಗಡೆ ಇರ್ತಕ್ಕಂಥ ನಾವು, ಭೂಮಿ 13 ಲಕ್ಷ ಪಟ್ಟು ಚಿಕ್ಕದು ಯಾವುದು ಸೂರ್ಯನಿಗಿಂತ. ನಮ್ಮ ಭೂಮಿಯನ್ನ ತಗೊಂಡೋಗಿ ಅಂತ ಭೂಮಿಯನ್ನ 13 ಲಕ್ಷ ಭೂಮಿಯನ್ನ ಸೂರ್ಯನ ಒಳಗಡೆ ಇಡಬಹುದು. ಅವಾಗಿನ ಅದು ಎಷ್ಟು ಮಟ್ಟಿಗೆ ಇರಬೇಕದು ಸೂರ್ಯ? ಆ ಸೂರ್ಯನನ್ನ ಹಿಡ್ದಕ್ಕಿರ್ತಕ್ಕಂಥ ಗ್ಯಾಲಕ್ಸಿ ಎಷ್ಟು ಮಟ್ಟಿಗೆ ಇರಬೇಕು? ಆ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇರ್ತಕ್ಕಂಥ ನಕ್ಷತ್ರಗಳು ಇನ್ನು ಎಷ್ಟು ಮಟ್ಟಿಗೆ ಇರಬೇಕು? ಯಪ್ಪ, ಕನಸೆ ಹೇಳಕ್ಕೆ ಆಗಲ್ಲ. ಅದು ಹೇಳಕ್ಕೆ ಆಗ್ತಾ ಇಲ್ಲ. ಸೂರ್ಯನ ಇವಾಗ ಅವಾಗಲೇ ನಾನು ಹೇಳಿದೆ, ಒಂದು ಕಿರಣ, ಒಂದು ನಕ್ಷತ್ರ ಮೇಲೆ ಮತ್ತೊಂದು ನಕ್ಷತ್ರ ಕಿರಣಗಳು ಬೀಳ್ತಾ ಇರುತ್ತೆ, ಸುತ್ತುತ್ತಾ ಇರುತ್ತೆ ಅಂತೇಳಿ. ಅದು ಗ್ಯಾಲಕ್ಸಿ ಫಾರ್ಮೇಶನ್ ಆಗಿ ಸುಮಾರು 500 ಕೋಟಿ ಅಂತ ಹೇಳ್ತಾರೆ, 500-600 ಕೋಟಿ ವರ್ಷಗಳ ಹಿಂದೆ ಅಂತ. ಆ ಫಾರ್ಮೇಶನ್ ಆದ್ಮೇಲೆ ಮಿಲ್ಕಿ ವಿ ಗ್ಯಾಲಕ್ಸಿ ಒಳಗಡೆ ನಕ್ಷತ್ರಗಳಿದ್ರೂ ಸಹ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರದ ಮೇಲೆ ಒಂದು ರೇಖೆ ಬೀಳೋದಕ್ಕೆ ಎಷ್ಟೋ ಕೋಟಿ ವರ್ಷಗಳಾಗ್ತಾ ಇದೆ. ಇನ್ನು ಎಷ್ಟೋ ಬಿದ್ದಿಲ್ವಂತೆ, ಬೀಳ್ತಾ ಇಲ್ವಂತೆ. ಅಂದ್ರೆ ಇನ್ನು ಎಷ್ಟು ದೂರ ಇರಬೇಕು ಅದರ ಬೆಳಕು, ಅದರ ಶಕ್ತಿ, ಅದರ ಗ್ರಹಣ. ಯಪ್ಪ, ನೋಡೋದಕ್ಕೆ ಭಯಂಕರ ಅದು. ಅದ್ರ ಮುಂದೆ ನಾವೆಲ್ಲ ಏನೋ ಯಾವುದಕ್ಕೂ ಹೇಳಕ್ಕೆ ಆಗಲ್ಲ, ಹೇಳ್ಬಾರ್ದು. ನಾವು ಒಂದು ಮಾತೇ ಬರಬಾರ್ದಿಲ್ಲಿ, ನಾನು ನಮ್ಮ ಮಾತೇ ಎತ್ತಬಾರ್ದಿಲ್ಲಿ. ಸೈಲೆಂಟ್ ಆಗ್ಬಿಡ್ಬೇಕು. ಅದು ನೋಡಿದ ತಕ್ಷಣ ಸೈಲೆಂಟ್. ಆಸೆನೂ ಬರಬಾರ್ದು, ಅಹಂಕಾರ ಅನ್ನೋದು ಪಕ್ಕಕ್ಕೆ ಬರಬಾರ್ದು, ದುರಹಂಕಾರ ಅನ್ನೋದು ಇರ್ಲೇಬಾರ್ದು. ಯಾಕೆ? ಏನೇನು ಇಲ್ಲ ನೀನು, ಯು ಆರ್ ದ ಏನು ಇಲ್ಲ ನೀನು, ಸುಮ್ಮನೆ ಶೋ ಅಷ್ಟೇ ಅದು ನಿಂದು. ಆ ಮಟ್ಟಕ್ಕೆ ನಿಮ್ಮ ಮೈಂಡ್ ಅನ್ನ ನೀವು ತಯಾರು ಮಾಡ್ಬೇಕು. ಎಸ್, ಐ ಆಮ್ ನಥಿಂಗ್, ಏನೂ ಇಲ್ಲ ಅಂತ. ಅದ್ರ ಮುಂದೆ ನೋಡಿದ್ರೆ ಹೆಂಗಿದೆ ಅದು ಅಂತ. ಸೊ ಅಂತ ಪ್ರಭಾವ ಇರ್ತಕ್ಕಂಥ ಸ್ಥಳ ಅದು. ಸೊ ಇವಾಗ ನಾವೇನ್ ಮಾಡ್ತೀವಿ? ಈ ಸೂರ್ಯನನ್ನ ನಾವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಇವಾಗ ಇನ್ನೂ ಇಲ್ಲಿ ಬೇಕಾದಷ್ಟೆಲ್ಲ ಇದೆ, ಅದನ್ನ ನಾಸಾದವ್ರು ನೋಡ್ಕೊಳ್ತಾರೆ, ನಮಗೆ ಅದರ ಅವಶ್ಯಕತೆ ಇಲ್ಲ. ಸೊ ಅವಾಗ ಇಲ್ಲಿ ನಾವು ಇದನ್ನ ಕ್ಷೀರಪಥ ಅಂತ ತಗೊಂಡಾಗ, ಒಂದು ಭೂಮಿ ಅಂತ ತಗೊಂಡಾಗ ನೋಡಿ, ಇದು ಬ್ರಹ್ಮಾಂಡ. ಯಾವುದು? ಈಗ ನಾವು ಹೇಳ್ತಾ ಇರೋದು ಇದು ಬ್ರಹ್ಮಾಂಡ. ಇದು ಬ್ರಹ್ಮಾಂಡ. ಇದು ಬ್ರಹ್ಮಾಂಡ. ಇದು ಒಂದು ನಮಗೆ ಕ್ಷೀರಪಥ ಇದೆ, ನಮಗೆ ಮಿಲ್ಕಿ ವೇ ಗ್ಯಾಲಕ್ಸಿ. ಇವಾಗ ನಾವು ನೋಡಿದ್ದಲ್ಲ, ಇದು ಕ್ಷೀರಪಥ.
ಕ್ಷೀರಪಥ. ಈ ಕ್ಷೀರಪಥದಲ್ಲಿ ನಾವು ಸೂರ್ಯನನ್ನ ಇಲ್ಲಿ ತಗೊಂಡಾಗ ಇದು ಎಲ್ಲಿದೆ ನಮ್ಮ ಭೂಮಿ ಮೇಲ್ಗಡೆ ಅಂತ ಹೇಳಿದ್ರೆ, ಇದು ಧನುಸ್ಸು ಮತ್ತೆ ವೃಶ್ಚಿಕ ರಾಶಿಯ ಮಧ್ಯದಲ್ಲಿ ಈ ಪಥ ಇದೆ. ನಾವ್ ಇವಾಗ ಏನು ಜಾತಕ ಬರೀತಿದೀವಲ್ಲ ಕುಂಡ್ಲಿ, ಆ ಕುಂಡ್ಲಿ ಒಳಗಡೆ ಧನುಸು ರಾಶಿ ಅಂದ್ರೆ ಮಕರ ರಾಶಿ ಎಂಡು, ತುಲಾ ರಾಶಿ ಎಂಡು, ಈ ಎರಡು ರಾಶಿಯ ಮಧ್ಯದಲ್ಲಿ ಈ ಕ್ಷೀರಪಥ ಅಡಕವಾಗಿದೆ. ಅರ್ಥವಾಗ್ತಿದ್ಯಾ? ಇವಾಗ ಈ ಕ್ಷೀರಪಥವನ್ನ ಹೊರಗಡೆ ತಗೊಂಡಾಗ ದಿಸ್ ಇಸ್ ಕಾಲ್ಡ್ ಕ್ಷೀರಪಥ. ಇದು ಸೂರ್ಯ. ಇವಾಗ ನಾನೇನ್ ನಿಮ್ಗೆ ತೋರಿದೆ, ಇದು ಸೂರ್ಯ, ಇದು ಸೂರ್ಯ. ಈ ಕ್ಷೀರಪಥವನ್ನ ನೋಡಿದಾಗ ಯಾವುದ್ರಲ್ಲಿ ನೋಡ್ತೀವಿ ನಾವು? ಜ್ಯೋತಿಷ್ಯ ಅಂದ್ರೆ ಲೈಟ್ ಎನರ್ಜಿ, ಲೈಟ್ ಪವರ್ ಅಂತ ಹೇಳ್ತೀವಲ್ವಾ. ಸೊ ಜ್ಯೋತಿಷ್ಯ ವರ್ಷ, ಜ್ಯೋತಿ ವರ್ಷ ಅಂತ ಕರಿತೀವಿ. ಲೈಟ್, ಇದರಲ್ಲಿ ಲೈಟ್ ಎನರ್ಜಿ ಒಳಗಡೆ ನೋಡೋದಿದ್ದ ಅವಾಗ್ಲೇ ಕಾಣದದು, ಇಲ್ಲ ನಮ್ಮ ಕಣ್ಣಿಗೆ ಕಾಣಲ್ಲ. ಇದು ಎಷ್ಟಿದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ 30,000 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಧ್ರುವ ಇದೆ. ಯಾವುದೋ ಈ ಕ್ಷೀರಪಥದ ಒಂದು ಮಿಲ್ಕಿ ವೇ ಒಳಗಡೆ 30,000 ಕಿಲೋಮೀಟರ್ ಯಾವ ಫಾರ್ಮು? ಲೈಟ್ ಎನರ್ಜಿ ಒಳಗಡೆ ಸೂರ್ಯ ಇರೋದು. ಕ್ಷೀರಪಥದಲ್ಲಿ ನೋಡಿದಾಗ ಇದರೊಳಗಡೆ ಬರೀ ಒಂದು ಲೈಟ್ ಎನರ್ಜಿಯಲ್ಲಿ ನೋಡಿದಾಗ 200 ಕೋಟಿ ನಕ್ಷತ್ರಗಳು ಇದಾವೆ. ಈಗ ನಾನು ತಗೊಂಡಿರೋದು ಒಂದೇ ಒಂದು ನಕ್ಷತ್ರ, ಸೂರ್ಯ ಅಂತಕ್ಕಂಥ ಒಂದು ನಕ್ಷತ್ರ ಬಗ್ಗೆ ಮಾತಾಡ್ತಿದ್ದೀವಿ. ಇದ್ರೊಳಗಡೆ ಕ್ಷೀರಪಥದಲ್ಲಿ ಎಷ್ಟಿದಾವೆ? 200 ಕೋಟಿ ನಕ್ಷತ್ರಗಳು ಇದಾವಂತೆ. ಇನ್ನು ಅದೆಂಗಿರಬಹುದು? 200 ಕೋಟಿ ನಕ್ಷತ್ರಗಳು. ಅವಾಗ ಇಲ್ಲೆಲ್ಲ ಒಂದು ನಕ್ಷತ್ರ ಇದೆ ಅಂತ ಹೇಳಿದ್ರೆ ಈ ಎನರ್ಜಿ ಬಂದು ಇಲ್ಲಿ ಬೀಳೋದಕ್ಕೆ ಎಷ್ಟೋ 1000 ಕೋಟಿ ವರ್ಷಗಳು ಬೇಕು. ಇಲ್ಲಿ ಪಕ್ಕದಲ್ಲಿ ಇರೋದೇನೋ ಬಿದ್ದು ಬಿಡ್ಬೋದು, ಇಲ್ಲಿ ಪಕ್ಕದಲ್ಲಿ ಇರೋದು. ಇನ್ನು ಈ ಕಡೆ ದೂರದಲ್ಲಿ ಇರ್ತಕ್ಕಂಥದ್ದು ಬೀಳೋದಕ್ಕೆ ಎಷ್ಟೋ ವರ್ಷ ಅದು ಬಿದ್ದಿಲ್ಲ. ಸೊ ಇದರ ಅಳತೆ ಎಷ್ಟು ನೋಡಿದರೆ 100 ಕೋಟಿ ವರ್ಷ. ಈ ಎಡ್ಜಿಂತ ಹಿಡಿದು ಈ ಎಡ್ಜಿಗೆ ಒಂದು ಲೈಟ್ ಬೀಳ್ಬೇಕು ಅಂತ ಹೇಳಿದ್ರೆ ಎಷ್ಟು ವರ್ಷ ಬೇಕು? 1 ಕೋಟಿ ವರ್ಷ ಬೇಕು. ಯಾವ ಫಾರ್ಮ್ ಅಲ್ಲಿ? ಲೈಟ್ ಎನರ್ಜಿ ಒಳಗಡೆ. ಅವಾಗ ಎಷ್ಟು ಕಿಲೋಮೀಟರ್ ಆಯ್ತು ಅಲ್ವಾ? ಇದರ ವ್ಯಾಪ್ತಿ ರೌಂಡ್ ಬಂದು ನಮಗೆ ಎಷ್ಟಪ್ಪ ಅಂತ ಹೇಳಿದ್ರೆ ಇದರ ಇದು ಏನೋ ರೌಂಡ್ ಹೈಟ್ ಇದೆಯಲ್ವಾ, ಇದು ಬಂದು 10,000 ಕಿಲೋಮೀಟರ್. ಇದು 10,000, ಇದು 1,00,000, ಇದು 10,000. ಹೀಗೆ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇದು ಹೈಟು. ಸೊ ಈ ಹೈಟ್ ಒಳಗಡೆ ನಾವು ಇಲ್ಲಿದ್ದೀವಿ. ಈ ಹೈಟ್ ಇಂದ ತಗೊಂಡು ನಾವೇನ್ ಮಾಡ್ತೀವಿ? ಸೂರ್ಯನನ್ನ ಹೊರಗಡೆ ತಗೊಂಡು ಬಂದು ಸೂರ್ಯನನ್ನ ನಾವು ಈ ತರ ನೋಡ್ತೀವಿ. ನೋಡಿ, ಇಲ್ಲಿಂದ ನಾವು ಏನ್ ಮಾಡ್ತೀವಿ? ಜ್ಯೋತಿಷ್ಯವನ್ನ ಶುರು ಮಾಡ್ತೀವಿ. ಸೂರ್ಯ ಏನ್ ಮಾಡ್ದ? ತನ್ನ ಕಕ್ಷೆ ಒಳಗಡೆಯಿಂದ ಎಗೈನ್ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಅಟ್ರಾಕ್ಷನ್, ರಿಪಲ್ಸ್, ಕಂಪ್ರೆಸ್ ಇದರಲ್ಲೂ ಇತ್ತು. ಇದು ಸುತ್ತುತ್ತಾ ಸ್ಫೋಟಗೊಳ್ತಾ ಬಂತು. ಸ್ಫೋಟಗೊಂಡಾಗ ಅಲ್ಲಿಂದ ಇದು ಉತ್ಪತ್ತಿ ಆಯಿತು. ಏನೇನು ಉತ್ಪತ್ತಿ ಆಯಿತು? ಬುಧ, ಶುಕ್ರ, ಭೂಮಿ, ಕುಜ, ಗುರು, ಶನಿ, ಯುರೇನಸ್, ನೆಪ್ಚೂನ್, ಪ್ಲೂಟೋ, ಹೀಗೆ ಗ್ರಹಗಳು ಉತ್ಪತ್ತಿ ಆಗ್ತಾ ಬಂತು. ಇದು ಯಾಕೆ ಇದ್ರ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ? ಹೆಂಗಿದೆ ನೋಡಿ ಅರ್ಥ. ಕ್ಷೀರಪಥದ ಗ್ರಾವಿಟೇಷನ್ ಪವರ್ ಇಂದ ಸೂರ್ಯ ನಿಂತ್ಕೊಂಡಿದ್ದಾನೆ. ಸೂರ್ಯ ನಿಂತ್ಕೊಂಡಿದ್ದಾನೆ ಇದರ ಒಂದು ಹಿಡಿತದಿಂದ. ಇದ್ರೊಳಗಡೆ ಹೋಗಿ ನೋಡಿದಾಗ ಇದು ಸಿಡಿದು ಇದೊಂದಷ್ಟೊಂದು ಉತ್ಪತ್ತಿ ಮಾಡಿದೆ. ಈ ಉತ್ಪತ್ತಿ ಮಾಡಿದ ಏನಾಗಿದೆ? ಇಲ್ಲಿರೋದು ಇದಕ್ಕೆ ಸಂಬಂಧ ಇಲ್ಲ, ಮಿಲ್ಕಿ ವೇ ಗ್ಯಾಲಕ್ಸಿಗೆ ಸಂಬಂಧ ಇಲ್ಲ. ಇದರ ಕಕ್ಷೆ ಒಳಗಡೆ ಸೂರ್ಯನ ಗುರುತ್ವಾಕರ್ಷಣೆ ಒಳಗಡೆ ಈ ಕುಟುಂಬಗಳು ಫಾರ್ಮೇಶನ್ ಆಯಿತು. ಅಂದ್ರೆ ಈಗ ನಾವು ಒಳಗಡೆ ಬಂದ್ವಿ. ಸೂರ್ಯನ ಕುಟುಂಬಗಳು ಇಲ್ಲಿಂದ ಪ್ರಾರಂಭವಾಗತ್ತೆ. ಈಗ ಸೂರ್ಯನಿಂದಾನೇ ನಾವು ಈ ರಾಶಿ ಮಂಡಲ, ನಕ್ಷತ್ರ ಮಂಡಲ, ಗ್ರಹ ಮಂಡಲ ಅಂತ ಕರೆದರು. ನಾನು ನಿಮಗೆ ಮೊನ್ನೆ ಒಂದು ಮಾತು ಹೇಳಿದೆ. ಏನು?
ಬರೀ ಅಷ್ಟು ಮಾತ್ರ ನೋಡ್ತೀವಿ. ಅದ್ರ ಮೇಲ್ಗಡೆ ಋಷಿ ಮಂಡಲ ಇದೆ. ಋಷಿ ಮಂಡಲ ಕೆಲವರು ಹೇಳ್ತಾರೆ ಮದುವೆ ಆಗ್ಬೇಕಾರೆ ಅರುಂಧತಿ ನಕ್ಷತ್ರ ನೋಡು, ವಸಿಷ್ಠ ನೋಡು ಅಂತ. ಅಂದ್ರೆ ಏನದ ಅರ್ಥ? ಎಲ್ಲೋ ಇದೆ ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಋಷಿ ಮಂಡಲಗಳು ಇದಾವೆ. ಋಷಿ ಮಂಡಲ ಆದ್ಮೇಲೆ ಶಕಪುರುಷರು ಅಂತ ಹೇಳಿದ್ವಲ್ಲ ನಿನ್ನೆ ನಾನು, 71 ಮಹಾವರ್ಷ ಆದ್ಮೇಲೆ ಒಂದು ಶಕಪುರುಷರು ಅಂತ. ಆ ಶಕಪುರುಷ ಇರ್ತಾನೆ. ಸೊ ದಟ್ ಈಸ್ ವಿ ಆರ್ ಥಿಂಕಿಂಗ್ ಮೇ ಬಿ ಮಿಲ್ಕಿ ವೇ ಗ್ಯಾಲಕ್ಸಿ ಒಳಗಡೆ ಇರಬಹುದು, ಮಿಲ್ಕಿ ವೇ ಒಳಗಡೆ ಸೆಂಟ್ರಲ್ ಇರಬಹುದು ಅಂತ ನಾವು ಹೇಳಬಹುದು. ಬಟ್ ನಮಗೆ ಅಷ್ಟು ದೂರ ಬೇಡ. ನಾವೇನ್ ಮಾಡಿದ್ವಿ ಇವಾಗ, ಅಲ್ಲಿಂದ ಟಗ 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 ಅಂತ ಬಂದು ಸೂರ್ಯನ ಒಳಗಡೆ ಬಂದ್ಬಿಟ್ವಿ. ಸೂರ್ಯನ ಒಳಗಡೆ ಬಂದ್ಬಿಟ್ವಿ. ಸೊ ಏನಾದ್ರು ಸಬ್ಜೆಕ್ಟ್ ಅಲ್ಲಿ ಅರ್ಥವಾಗಿಲ್ಲ ಅಂದ್ರೆ ಕೇಳಬಹುದು. ಗುರುಗಳೇ, ನಾವು ಇವತ್ತು ಏನು ನಾವು ಈ ಭೂಮಿ ಎಲ್ಲ ಇದೆ, ಇದೆಲ್ಲ ಸೂರ್ಯನಿಂದ ಸೃಷ್ಟಿಯಾಗಿರೋದಲ್ಲ ಗುರುಗಳೇ? ಭೂಮಿ ಮತ್ತೆ ಬುಧ, ಚಂದ್ರ, ಗುರು, ಶುಕ್ರ. ಸೂರ್ಯನ ವಂಶ, ಸೂರ್ಯನ ಕುಟುಂಬದಿಂದನೇ ನಾವು ಬದುಕ್ತಾ ಇರೋದು. ಅದೇ ಹೇಳಿದ್ನಲ್ಲ, ಬೇರೆ ನಕ್ಷತ್ರಗಳಿಂದ ಭೂಮಿ ಮೇಲೆ ಅಥವಾ ಸೂರ್ಯನ ಮೇಲೆ ಬೀಳೋದಕ್ಕೆ ಕಿರಣಗಳು ಇನ್ನು ಇದು ಈ ಫಾರ್ಮೇಶನ್ ಎಣ್ಣೆ ಮೊನ್ನೆ ಆಗಿದ್ದಲ್ಲ. ಇದು ಸೂರ್ಯ ಬಂದು ಸೂರ್ಯ ಸುತ್ತಿ ಸೂರ್ಯನಿಂದ ಸಿಡಿದು ಭೂಮಿ ಆಗೋದಕ್ಕೆ 350 ಕೋಟಿ ವರ್ಷಗಳಾಯ್ತಂತೆ. ಎಷ್ಟೋ? 350 ಕೋಟಿ ವರ್ಷಗಳಾಯ್ತು ಭೂಮಿ. ಆವಾಗ್ಲೇ ನಾನು ತತ್ವಗಳು ಹೇಳಿದೆ, ಆಕಾಶ, ಅದು ವಾಯು, ಅಗ್ನಿ, ಜಲ, ಪೃಥ್ವಿ ಅಂತ. ಸೊ ಪೃಥ್ವಿ ಆಗಿದ್ದೇನಾಯ್ತು, ಈ ಪೃಥ್ವಿ ಒಳಗಡೆ ಪಂಚತತ್ವಗಳ ಮಿಲನವಾಗಿ ಸುತ್ತುತ್ತಾ 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 ಅದರೊಳಗಡೆ ಕ್ರಿಯೇಟ್ ಆಗೋದಕ್ಕೆ 1 ಲಕ್ಷ ವರ್ಷ ಆಯ್ತು. ಪ್ರಾಣಿ ಅದು ಸಸ್ಯ ವರ್ಗಗಳು ಶುರುವಾಗೋದಕ್ಕೆ ಅಲ್ಲಿವರೆಗೂ ಇದು ಖಾಲಿ ಪ್ಲೇಸೆ, ಸುತ್ತುತ್ತಾ ಇರೋದೆ, ತಿರುಗಿ 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 ತಿರುಗಿದಿರೋದೆ. ಭೂಮಿ ಸುತ್ತುತ್ತಾ ಇದೆ ಅಂತ ಹೇಳ್ತೀವಲ್ವ, ಸುತ್ತುತ್ತಾ ಅಲ್ವಾ? ಆ ಸ್ಪೀಡಲ್ಲಿ ಎಷ್ಟು ಸ್ಪೀಡಲ್ಲಿ ಸುತ್ತುತ್ತದ? 1470 ಕಿಲೋಮೀಟರ್ ಸ್ಪೀಡಲ್ಲಿ ಸುತ್ತುತ್ತಾ ಇರುತ್ತದು. ಆ ಸ್ಪೀಡಲ್ಲಿ ಸುತ್ತುವಾಗ ಆವಾಗಲೇ ಭೂಕಂಪ, ಮಳೆ, ಅದು ಇದು ಸಿಡಿಲು ಎಲ್ಲ ಆಗೋದು. ಆ ಸಿಡಿದು 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 ಯಾವುದೋ ಒಂದು ಗ್ರಹಗಳ ರಿಫ್ಲೆಕ್ಸ್, ಅಟ್ರಾಕ್ಷನ್, ಕಿರಣಗಳ ಮೇಲೆ ಅದು ಬೇರೆ ಬೇರೆ ಫಾರ್ಮೇಶನ್ ಆಗ್ತಾ ಇದೆ ಭೂಮಿ ಒಳಗಡೆ. ನೀರು, ಮರ, ಪಕ್ಷಿಗಳು, ಆಮೇಲೆ ಜಲಪ್ರಾಣಿಗಳು, ಚರಪ್ರಾಣಿಗಳು, 4 ಕಾಲ ಪ್ರಾಣಿಗಳು, ಆಮೇಲೆ ಬೆನ್ನಿನ ಮೇಲೆ ಮಾಡಿ ನಡೆಯೋ ಪ್ರಾಣಿಗಳು, ನಾವು ಪ್ರಾಣಿಗಳೇ. ಹೀಗೆ ಉತ್ಪತ್ತಿ ಆಯ್ತಾ ಬಂತು. ಅಂಡಜ, ಪಿಂಡಜ, ಸ್ವೇದಜ, ಉದ್ಬೀಜ, ಹೀಗೆ ಉತ್ಪತ್ತಿ ಆಯಿತು. 84 ಲಕ್ಷ ಜೀವರಾಶಿಗಳು ಭೂಮಿ ಮೇಲೆ ಉತ್ಪತ್ತಿಯಾಯಿತು. 84 ಲಕ್ಷ ಜೀವರಾಶಿಗಳು ಭೂಮಿಯ ಮೇಲೆ ಉತ್ಪತ್ತಿಯಾಯಿತು 1 ಲಕ್ಷ ವರ್ಷಗಳಿಂದ. ಇದು 100 ವರ್ಷದಿಂದ, 100,000 ವರ್ಷಗಳಿಂದ, ಅದು 1 ಲಕ್ಷ. ಅದಕ್ಕೆ ಮುಂಚೆ ಅದು ಬರೀ ಮುದ್ದೆ. ಅದರೊಳಗಡೆ ಇವಾಗ ನಾವು ಲೆಕ್ಕ ಹಾಕಿ, ಭೂಮಿ ಒಳಗಡೆ 75 ಭಾಗ ನೀರು, 78 ಭಾಗ, ಇನ್ನು 25 ಭಾಗ ಭೂಮಿ ಅಂದ್ಕೊಂಡ್ರು. ಅದ್ರೊಳಗೆ ಕಾಡು, ಮೇಡು, ಬೆಟ್ಟ, ಮರಳು, ಗುಡ್ಡೆ, ಬದುಕಕ್ಕೆ ಆಗದೇ ಇರತಕ್ಕಂಥ ಜಾಗ 15%, ಇನ್ನು ಉಳಿದಿರೋದು 10%. ಈ 10% ಒಳಗೆ ಈ ಭೂಮಿಯೊಳಗೆ 800 ಕೋಟಿ ಜನ ಕುತ್ಕೊಂಡು ನನ್ ಕಂಟ್ರಿ, ನನ್ ದೇಶ, ನನ್ ಭಾಷೆ, ನಂದು ಅಂತಿದೀವಿ. ವಿಪರ್ಯಾಸ ಅಂದ್ರೆ ಏನು? ಇಲ್ಲಿಂದ ನೀನೇನ ಅದು ನೋಡ್ಬಿಟ್ರೆ ಭಯಾನಕವಾಗಿರ್ತಕ್ಕಂಥ ಪ್ರದೇಶ, ಅದು ಭಯಾನಕವಾದಂತ ವಿಚಿತ್ರವಾಗಿರ್ತಕ್ಕಂಥದ್ದು. ಮತ್ ನೀನ್ ಏನಯ್ಯ ನೀನು? ಯಾರ್ ನೀನು? ಯಾರ್ ನೀನು ಅಂತ ಅದು ಕೇಳುತ್ತದು. ಅದನ್ನ ಕೇಳಿದ್ರೆ ಹೇಳೋದಕ್ಕೆ ನಾಚಿಕೆ ಆಗ್ಬಿಡುತ್ತೆ ನಮ್ಗೆ ಅಲ್ವಾ? ಸೊ ಆ ಮಟ್ಟಕ್ಕೆ ನಾವು ಬೆಳಿಬೇಕು ಜ್ಞಾನ. ಓಕೆ, ಸೂರ್ಯ ಕುಟುಂಬದವರೆಗೆ ಬಂದಿದ್ದೀವಿ. ನೆಕ್ಸ್ಟ್ ಇನ್ನು ಸೂರ್ಯ ಕುಟುಂಬದಿಂದ ಸೂರ್ಯ ಕುಟುಂಬಗಳು ಹೇಗೆ ರಾಶಿ, ಮಂಡಲ, ನಕ್ಷತ್ರ, ಮತ್ತೆ ಹೀಗೆ ನಾವು ಇಲ್ಲಿಂದ ಇಲ್ಲಿಗೆ ಬಂದ್ವಿ, ಸೂರ್ಯ ಕುಟುಂಬಕ್ಕೆ ಬಂದ್ವಿ. ಇಲ್ಲಿಂದ ಈಗ ನಾವು ಅಧ್ಯಯನವನ್ನ ಮಾಡ್ತಾ ಹೋಗ್ಬೇಕು, ಈಗ ರಿಸರ್ಚ್ ಮಾಡ್ತಾ ಹೋಗ್ಬೇಕು. ದಿಸ್ ಇಸ್ ದ ಜ್ಯೋತಿರ್ವಿಜ್ಞಾನ. ಜ್ಯೋತಿಷ ಇಸ್ ದ ಸೈನ್ಸ್. ಪ್ರೂವ್ ಮಾಡಿದ್ವಾ ಸೈನ್ಸ್ ಅಂತ? ಹೇಳಿ, ಮಾತಾಡ್ಬೋದು ಯಾರಾದ್ರೂ 1-2 ನಿಮಿಷ. ಪಾಠ ಅರ್ಥವಾಯ್ತಾ, ಅರ್ಥವಾಗಿಲ್ವಾ? ಫಸ್ಟ್ ಆಫ್ ಆಲ್